ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳ್ಳಂಬೆಳಿಗ್ಗೆ ನಮ್ಮ ಬೆಟ್ಟ ಮಲ್ಲಪ್ಪನ ಗುಡ್ಡದಲ್ಲಿದ್ದೀವಿ. ನಮ್ಮೊಡನೆ ರಾಣೆಬೆನ್ನೂರಿನ ಪುಣ್ಯಕೋಟಿ ಮಠದ ಶ್ರೀಗಳು ಕೂಡ ಇದ್ದಾರೆ. ಅವರೊಂದಿಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವೆಲ್ಲ ಬಂದಿದ್ದೀವಿ. ಬುದ್ಧಿ ನಮಸ್ಕಾರ. ಆರಾಮಿದ್ದೀರಿ? ಆರೋಗ್ಯ ಚೆನ್ನಾಗಿದೆ ಬುದ್ಧಿ? ಎಲ್ಲ ಬುದ್ಧಿ, ನಿಮ್ಮ ಜನ್ಮಸ್ಥಳ ಎಲ್ಲಿ ಬುದ್ಧಿ? ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕು ರಾಮನಾಳ ಅಂತೇಳಿ ಒಂದು ಪುಟ್ಟ ಗ್ರಾಮ. ಹೌನ್ರಿ. ಅಲ್ಲಿ ಹಿರೇಮಠದ ವೇದಮೂರ್ತಿ ಗದಗಯ್ಯನವರು ಮತ್ತು ತಾಯಿ ಗಿರಿಜಮ್ಮನವರು ಅಂತನ್ನುವಂಥ ಒಂದು ಶ್ರೀಶೈಲ ಶಾಖಾನುವರ್ತಿಗಳು ನಾವು. ಹ್ಞೂನ್ರಿ. ಅಲ್ಲೊಂದು ಪುಟ್ಟ ಹಿರೇಮಠ ಇದೆ. ಹ್ಞೂನ್ರಿ. ಹಿರೇಮಠದ ಒಂದು ವಂಶರು. ನಮ್ಮ ತಾಯಿಯವರಿಗೆ ನಮ್ಮ ಅಕ್ಕ ಲಕ್ಷ್ಮಿ ಹುಟ್ಟಿದ ಮೇಲೆ 3-4 ವರ್ಷಗಳ ಕಾಲ ನಮ್ಮ ತಾಯಿಗೆ ಮಕ್ಕಳಾಗಲ್ಲ. ಅವಾಗ ಕೆಲವರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರಲ್ಲ, ಆಕಿ ಬಂಜೆ ಅನ್ನುವಂಥದ್ದು ಒಂದೊಂದು ಪಟ್ಟ ಕಟ್ತಾರೆ ನಮ್ಮ ತಾಯಿಯವರಿಗೆ. ಗಂಡು ಮಗು ಹುಟ್ಟಿಲ್ಲ ಅಂತ ತಿಳ್ಕೊಂಡು ಹೇಳಿ ಆ ನೋವಿಗೆ ನಮ್ಮ ತಾಯಿ ಏನ್ ಮಾಡ್ತಾಳೆ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ರ ತಿಳ್ಕೊಂಡು ಹೇಳಿ ಹೊಲಕ್ಕೆ ಹೋಗಿ ಏನಾದ್ರೂ ಪ್ರಾಣಕ್ಕೆ ಮಾಡ್ಕೋಬೇಕಂತ ಹೋದಾಗ ನಮ್ಮ ಹೊಲದ ಪಕ್ಕದಲ್ಲೇ ಸಂಗೇದೇವ್ರಕೊಪ್ಪ ಸಂಗಮನಾಥ ಸ್ವಾಮಿ ಅಂತ ಒಂದು ದೇವಸ್ಥಾನ ಜಾಗೃತ ಸ್ಥಳ ಇದೆ. ಅಲ್ಲಿ ಒಬ್ರು ಪೂಜಾರಿ ಅವರು ಕಲ್ಲಯ್ಯಜ್ಜನವ್ರು ಅಂತೇಳಿ, ಕಲ್ಲಯ್ಯಜ್ಜನವರು ನಮ್ಮ ಅಜ್ಜನವ್ರ ಜೊತೆ ಭಾಳ ಸಂಬಂಧ ಇರುವಂಥವ್ರು. ಅವ್ರ ಹತ್ರ ನಮ್ಮ ಅಜ್ಜಿ ನಮ್ಮ ತಾಯಿ ಹೇಳ್ತಾರಿಲ್ಲ, ನನಗೆಲ್ಲ ಬಂಜೆ ಅಂತ ತಿಳ್ಕೊಂಡು ಪಟ್ಟವನ್ನು ಕಟ್ತಿದ್ದಾರೆ, ಮಕ್ಕಳು ಆಗ್ತಾ ಇಲ್ಲ ಆಕಿಗೆ ಅಂತ ತಿಳ್ಕೊಂಡು ಹೇಳಿ ನನಗೆ ನೋವು ಮಾಡ್ತಿದ್ದಾರೆ. ಹಂಗಾಗಿ ನಾನು ಏನಾರ ಪ್ರಾಣಕ್ಕೆ ಏನು ಮಾಡ್ಕೊತೀವಿ ಅಂತ ತಿಳ್ಕೊಂಡು ಹೇಳಿದಾಗ ನಮ್ಮ ಕಲ್ಲಯ್ಯಜ್ಜ ಹೇಳ್ತಾನಿಲ್ಲ, ತಾಯಿ ನಿನ್ನ ಹೊಟ್ಟೆಯಲ್ಲಿ ಒಂದು ಕೆನ್ನ ಮಗು ಹುಟ್ಟಿದೆ, ಆದರೆ ಈಗ ಇನ್ನೂ 3 ಜನ ಪುಣ್ಯಾತ್ಮರು ನಿನ್ನ ಹೊಟ್ಟೆಲ್ ಸಹಿತ ಜನ್ಮವನ್ನು ತಾಳ್ತಾರೆ. ನಾನು ನಿನಗೆ 3 ಬಾಳೆಹಣ್ಣು ಕೊಡ್ತೇನೆ, 3 ಬಾಳೆಹಣ್ಣನ್ನು ತಿನ್ನು, ನನ್ನ ಮೇಲೆ ವಿಶ್ವಾಸ ಇಡು. 1 ವರ್ಷದ ಒಳಗಾಗೆ ನಿನಗೊಬ್ಬ ಮಹಾತ್ಮ ಹುಡ್ತಾನೆ. ಮೊದಲನೇ ಹುಟ್ಟಿದ ಮಹಾತ್ಮನನ್ನ ನನಗೆ ನೀ ಕೊಡೋದಾದ್ರೆ ನಾನು ಆತ್ಮಪೂರ್ವಕ ಆಶೀರ್ವಾದ ಮಾಡ್ತೇನೆ. ನೀ ನನಗೆ ಸೇವಾ ಮಾಡಕ್ ಕೊಡಲ್ಲ ಅಂತಂದ್ರೆ ಆಶೀರ್ವಾದ ಮಾಡಲ್ಲ, ಹೆಂಗ್ ಮಾಡ್ತಿದಿ? ಆಯ್ತಜ್ಜ, ನನಗೆ ಒಟ್ಟು ಗಂಡು ಮಗು ಹುಟ್ಟಿರ ಸಾಕು, ನಿನ್ನ ಆಶೀರ್ವಾದ ಆಗಲಿ ಅಂತಂದಾಗ ಆಯ್ತು, ನಾ ಕೊಟ್ಟಿದ್ದ ಪ್ರಸಾದ ನೀ ಸ್ವೀಕಾರ ಮಾಡು. ಮೊದ್ಲೇ ಹುಟ್ಟಿರ್ತಕ್ಕಂಥ ಮಗ ಅವನೊಬ್ಬ ಮಹಾತ್ಮ ಆಗ್ತಾನ. 2ನೇದು ನೀನ್ ತಗೋ, 1ನೇ ಮಗನ ನನಗೆ ಕೊಡು, ಸಂಗಮನಾಥಗೆ ಹೋಗಿ ನೀವು 9 ಸಲ ನೀ ಪ್ರದಕ್ಷಿಣೆ ಮಾಡುವ ಅಂತ ತಿಳ್ಕೊಂಡು ಹೇಳ್ತಾನ. ಹೇಳಿದ ಮೇಲೆ ಒಂದು 2-3 ತಿಂಗಳಾದ್ಮೇಲೆ ನಮ್ಮ ತಾಯಿಯವರಿಗೆ ಅದೊಂದು ಶುಭ ಸುದ್ದಿ ಬರ್ತದೆ. ಜನ್ಮವನ್ನ ತಾಳಿದ ನಂತರ ನಾವು ಹುಟ್ಟಲಿಂದನೂ ನಮಗೊಂದು ಆಧ್ಯಾತ್ಮಿಕದ ಆ ಪರಿಣಾಮ ಬಂದ್ಬಿಡುತ್ತೆ. ಹಿಂಗಾಗಿ ನಾವು ಮನಿ ಶ್ರೀಗಳು ಹೊರ ಕೊಟ್ಟ ಮೊದಲನೇ ಮಗುನೇ ನೀವು? ಹೌದು. ಓಕೆ. ಬುದ್ಧಿ, ನಿಮ್ಮ ವಿದ್ಯಾಭ್ಯಾಸ ಏನು? ಎಷ್ಟನೇ ವಯಸ್ಸಿಗೆ ನೀವು ಮನೆಯನ್ನ ಬಿಡ್ತೀರಿ? ನಾವು 6ನೇ ಕ್ಲಾಸಿಗೆ ಮನೆಯನ್ನ ಬಿಡ್ತೇವೆ ನಾವು. ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ನಮ್ಮ ಪೂರ್ವಾಶ್ರಮದಲ್ಲೇ ನಾವು ಅಭ್ಯಾಸವನ್ನ ಮಾಡ್ತೀವಿ. ಧಾರವಾಡದಲ್ಲೇ? ಅಲ್ಲ, ಧಾರವಾಡ ಜಿಲ್ಲೆ ರಾಮನಾಳದಲ್ಲಿ ಮಾಡ್ತೇವೆ. ರಾಮನಾಳದಲ್ಲೇ ನಮ್ಮ ಸ್ವಗ್ರಾಮ, ಅದು ರಾಮನಾಳದಲ್ಲಿ ಮಾಡ್ತೇವೆ. ನಂತರ ಒಂದು ವರ್ಷ ನಮ್ಮೂರ ಪಕ್ಕದಲ್ಲಿ ಹಿರೇವಣ್ಣಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಬರ್ತದೆ, ಅಲ್ಲಿ 6ನೇ ಕ್ಲಾಸ್ ಓದ್ತೀವಿ. ನಂತರದಲ್ಲಿ ಹುಬ್ಬಳ್ಳಿ ತಾಲೂಕು ಮಂಟೂರು ಅಂತೇಳಿ ಅಡವಿ ಸಿದ್ದೇಶ್ವರ ಮಠದ ಶಿವಲಿಂಗೇಶ್ವರ ಸ್ವಾಮಿಗಳು ಅಂತೇಳಿ ಭಾಳ ತಾಯಿ ಹೃದಯದ ಒಬ್ಬ ಪೂಜ್ಯರವರು. ಅವ್ರ ಹತ್ರ ನಾನು 3 ವರ್ಷಗಳ ಕಾಲ 7, 8, 9 ನಾವಲ್ಲಿ ಶಿಕ್ಷಣವನ್ನು ಪಡಿತೀವಿ. ನಂತರದಲ್ಲಿ ತಡಸ್ ಕ್ರಾಸು ರೇಣುಕಾ ಧರ್ಮ ನಿವಾಸ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಕೆಲವು ದಿನಗಳ ಕಾಲ ಶಿಕ್ಷಣವನ್ನು ಪಡಿತೀವಿ. ನಂತರದಲ್ಲಿ ನಾವು ಹುಬ್ಬಳ್ಳಿ ತಾಲೂಕು ನೂಲ್ವಿ ಅನ್ನುವಂಥದ್ದೊಂದು, ಅಲ್ಲಿ ಜಗದ್ಗುರು ರೇಣುಕಾಚಾರ್ಯ ಪದವಿ ಪೂರ್ವ ಕಾಲೇಜು ಅಂತೇಳಿ ಅಲ್ಲಿ ಪದವಿ ಶಿಕ್ಷಣವನ್ನು ಪಡಿತೀವಿ. ಪದವಿ ಶಿಕ್ಷಣವನ್ನು ಪಡೆದ ಮೇಲೆ ನಮ್ಮ ಗಂಗಿಬಾವಿ ಅಜ್ಜನವರಂತೇನು ನಾವೇನು ನಮ್ಮ ತಾಯಿಯವರು ದೊಡ್ಡಪ್ಪ ಆಗ್ಬೇಕು, ನಮ್ಮ ತಂದೆಯವರಿಗೆ ಅವರು ಸೋದರ ಮಾವ ಆಗ್ಬೇಕು. ಅವರು ಇಲ್ಲಪ್ಪ, ನೀನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಜಾಸ್ತಿ ಇದೆಯಾ, ನೀನು ಆಧ್ಯಾತ್ಮಿಕವಾಗಿ ಮುಂದುವರಿ ಅಂತಂದು ನಮ್ಮನ್ನು ಹಾವೇರಿ ಶಿಂದಗಿ ಮಠಕ್ಕೆ ಅಭ್ಯಾಸಕ್ಕೆ ಬಿಡ್ತಾರೆ. ಅಲ್ಲಿ ವೇದ, ಸಂಸ್ಕೃತ, ಜ್ಯೋತಿಷ ಅಭ್ಯಾಸ, ಧಾರ್ಮಿಕ ಅಭ್ಯಾಸವನ್ನು ಕಲಿಸ್ತಾರೆ 3 ವರ್ಷ. ನಾವು ಗಂಗಿಬಾವಿ ಅಜ್ಜನವರಿಂದ ಧಾರ್ಮಿಕ ಅಭ್ಯಾಸ ನಾವು ಅಲ್ಲೆಲ್ಲ ಪ್ರಾರಂಭ ಮಾಡ್ತೀವಿ. ನಂತರ ಧಾರ್ಮಿಕ ಅಭ್ಯಾಸ ಮೊದಲು ನಾನು ಸ್ವಾಮೀಜಿ ಆಗ್ಬೇಕಂತ ಕನಸು ಕಟ್ಕೊಂಡಿದ್ವಿ. ಯೋಗ್ಯವಾದ ಸ್ವಾಮೀಜಿ ಆಗ್ಬೇಕಂದ್ರೆ ಒಳ್ಳೆ ಯೋಗ್ಯವಾದ ಸ್ವಾಮಿಗಳನ್ನ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಭಾವನೆಯಲ್ಲಿ ಬೆಳಗಾವಿ ಹತ್ರ ಮುಕ್ತಿ ಮಠ ಭೂತರಾಮನಹಟ್ಟಿ ಅಂತ ಕರೀತಾರೆ. 1 ವರ್ಷಗಳ ಕಾಲ ಅವರು ಭೂಮಿಯಲ್ಲಿ ಅನ್ನ, ಆಹಾರ, ಗಾಳಿ, ನೀರು ಬೆಳಕಲ್ಲಂಗೆ ಘನಘೋರ ತಪೋನುಷ್ಠಾನ ಮಾಡಿದವರು. ಅವರು ಪರಶಿವನ ಅಪರಾತಾರ ಇದ್ದಂಗೆ. ಅಷ್ಟೊಂದು ಪರಿಶುದ್ಧವಾಗಿರ್ತಕ್ಕಂಥ ಒಬ್ಬ ಮಹಾತ್ಮರ ಹತ್ರ ನಾನು 3 ವರ್ಷಗಳ ಕಾಲ ಗುರು ಸೇವೆಯನ್ನು ಮಾಡ್ತೇನೆ. ಅವ್ರು ಗುರು ಸೇವೆಯನ್ನು ಮಾಡಿದ ನಂತರದಲ್ಲಿ ನಾನೊಬ್ಬ ಸ್ವಾಮೀಜಿಗಿಂತನೂ ಅವಧೂತ ಆಗಬೇಕು, ಯೋಗಿ ಆಗಬೇಕು, ಮಹಾತ್ಮ ಆಗ್ಬೇಕು ಅಂತ ಮತ್ತೆ ಕನಸನ್ನು ಕಟ್ಕೊತೇನೆ. ಸ್ವಾಮೀಜಿ ಆಗೋದು ಬೇಡ, ನಾನೊಬ್ಬ ಸರ್ವಸಂಘ ಯಾವುದೇ ಲೇಪ್ ಇಲ್ಲಂಗೆ ನಾನು ಶಿಸ್ನಾಳ ಶರೀಫ್ರು, ಸಿದ್ಧಾರೂಢರು, ಸಂತರು, ಮಹಾತ್ಮರು ಜನಿಸಕ್ಕೆ ನಾನಲ್ಲಿ ಜನ್ಮವನ್ನು ತಾಳಿದ್ದೀನಿ. ನಾನೊಬ್ಬ ಶರಣ ಆಗಬೇಕು, ಸಂತ ಆಗ್ಬೇಕು ತಿಳ್ಕೊಂಡು ಯೋಚನೆ ಮಾಡಿಕೊಂಡು ಒಬ್ಬರು ಯಾರೋ ನಾನು ಸಂಪರ್ಕ ಮಾಡಿದಾಗ ನನಗೆ ನಮಗೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೊಡ್ಡೇರಿ ಅಂತೇಳಿ ಅಲ್ಲೊಬ್ಬರು ದತ್ತಾವಧೂತರಿದ್ದಾರೆ.
ಈ ಲೋಕದ ಎಲ್ಲ ಮಹಾತ್ಮರಿಗೂ ಮಹಾತ್ಮರವರು ಅಂಥ ಒಬ್ಬ ದೊಡ್ಡ ಜ್ಞಾನಿಗಳು. ಯಾರ್ದೋ ಮೂಲಕ ನಮಗವ್ರು ಪರಿಚಯ ಆಗ್ತದೆ. ದೊಡ್ಡೇರಿ ಅಪ್ಪಾರದು. ಅಪ್ಪಾರ ಹತ್ರ ಹೋಗಿ ನಾನು ಅಲ್ಲಿ ಸೇವೆಯನ್ನು ಮಾಡ್ತೇನೆ. ನನಗೆ ಹೋದಾಗ ಯಾವೂರಪ್ಪ ಅಂತ ಕೇಳ್ತಾರೆ ಅವರು. ನನಗೆ ತೊದಲಿಕ್ಕೆ ಮಾತಾಡ್ಲಿಕ್ಕೆ ಬರ್ತಿದ್ದಲ್ಲ. ಒಂದು ಶಬ್ದ ಮಾತಾಡ್ಬೇಕಾದ್ರೆ ಪೂರ್ತಿ ಮಾತುಗಳು ನಿಂತು ಹೋಗ್ತಿದ್ದು. ನಾನು ದೊಡ್ಡೇರಿ ಅಪ್ಪಾರ ಹತ್ರಗಪ್ಪ ನಾನು ಯೋಗಿ ಆಗಬೇಕು, ಮಹಾತ್ಮ ಆಗ್ಬೇಕು ಅಂದ್ಕೊಂಡೇನಿ, ನನಗೆ ಬಾಯಿ ಇಲ್ಲ, ನೀವು ಆಶೀರ್ವಾದ ಮಾಡಿದರೆ ನಾನು ಒಳ್ಳೆ ಯೋಗ ಸ್ವಾಮೀಜಿ ಆಗ್ತೇನೆ, ಮಹಾತ್ಮ ಆಗ್ತೇನೆ ಅಂತ ತಿಳ್ಕೊಂಡು. ದೊಡ್ಡೇರಿ ಅಪ್ಪಾರ ಹೇಳ್ತಾರೆ, ನೋಡಪ್ಪ ಯೋಗಿ ಆಗಬೇಕು, ಮಹಾತ್ಮ ಆಗ್ಬೇಕು ಅಂದ್ರೆ ಮಾತು ಬೇಕಾಗಿಲ್ಲ, ಆತ್ಮ ಪರಿಶುದ್ಧ ಇರಬೇಕು. ಹಾಗಾಗಿ ನಿನ್ನ ಆತ್ಮ ಪರಿಶುದ್ಧ ಇದ್ದದಕ್ಕೆ ತೊದಲುವಿಕೆ ಅನ್ನುವಂಥದ್ದು ನೆಪ. ನೀನು ಬರಬೇಕಾಗಿದೆ, ನಿನ್ನ ಆತ್ಮ ಪರಿಶುದ್ಧ ಆಗಬೇಕಾಗಿದೆ, ಗುರು ಸಿಗಬೇಕಾಗಿತ್ತು. ಆ ಗುರುವಿಗಾಗಿ ಭಗವಂತ ನಿನಗೆ ತೊದಲುವಿಕೆ ಕೊಟ್ಟಿದ್ದಾರ. ನಿನಗೆ ಮುಂದೊಂದು ದಿನ ನಮ್ಮ ಅಪ್ಪಾರು 2 ಕೈ ಎತ್ತಿ ನಿನ್ನ ಹೆಸರು ಏನಪ್ಪ ಅಂತ ಕೇಳಿದ್ರು. ನನ್ನ ಹೆಸರು ಜಗದೀಶ ಅಂತಂದು. ನೀನು ಜಗತ್ತನ್ನು ಬೆಳಗುವಂಥ ಈಶ್ವರ ಆಗ್ತೀಯ ಅಂತ ತಿಳ್ಕೊಂಡು 2 ಕೈ ಎತ್ತಿ ಆಶೀರ್ವಾದ ಮಾಡಿದ್ರು. ಅವತ್ತಿನ ಆಶ್ರಮ ಅವತ್ತು ಏನೋ ಆ ದೊಡ್ಡೇರ ಆಶ್ರಮ ಅಂದರೆ ಒಂದು ತಣ ಇರ್ತಕ್ಕ ಬೆಳಕು, ಆ ಬೆಳಕೆ ಸಾಕ್ಷಿ ಅಂತ ತಿಳ್ಕೊಂಡೇಳಿ ಅವತ್ತು ಒಂದು 7-8 ಜನ ಭಕ್ತರಿದ್ದರು. ಆ 7-8 ಜನ ಭಕ್ತರ ಮಧ್ಯದಲ್ಲಿ ಬೆಳಕು ಬೀರ್ತದೆ, ಇದೇ ಸಾಕ್ಷಿ ಅಂತ ತಿಳ್ಕೊಂಡು ಹೇಳ್ತಾರೆ. ನನಗೆ ಅವಾಗ ಏನು ಅನಿಸ್ತದೆ, ಬೇಡ ಮಠ ಸಂಬಂಧಿಕರು ಏನು ಬೇಡ, ನಾನು ಸೇವೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಹೆಂಗೆ ಸಿದ್ಧಾರೂಢರು ಗರ್ಗದ ಮಡಿವಾಳಪ್ಪನ ಹತ್ರ ಇದ್ರ ಸೇವೆ ಮಾಡಿದ್ರಂತೆ. ಈ ಏನು ಬರ್ತಾರೆ ಕುದುರೆ ಲದ್ದಿ ಸೇವೆ ಮಾಡಿದ್ರಂತೆ ಎಷ್ಟೋ ದಿನಗಳ ಕಾಲ. ಹಾಗೆ ನಾನು ದೊಡ್ಡೇರಪ್ಪರ ಸೇವೆ ಮಾಡ್ಬೇಕು ಅನ್ನೋ ಭಾವನೆಯಲ್ಲಿ 6 ತಿಂಗಳ ಕಾಲ ಗ್ವಾದ್ನೆಯಲ್ಲಿ ಆಕಳು ಸೇವೆ ಮಾಡ್ತಾರೆ. 4-5 ಆಕಳುಗಳಿದ್ದು ಆಕಳ ಸೇವೆ ಆಯ್ತು, ನಾನಂತು ಗ್ವಾದ್ನೆಯಲ್ಲೇ ಮಕ್ಕೊಂತಿದ್ವಿ. ಆಕಳ ಸೇವೆ ಮಾಡೋದು ನನ್ನ ದೊಡ್ಡ ತಪಸ್ಸು, ಪೂಜೆ ಅಂತ ತಿಳ್ಕೊಂಡೆ ಮಾತಾಡಿದ್ವಿ. 6 ತಿಂಗಳ ಕಾಲ ದೊಡ್ಡೇರಪ್ಪ ನನ್ನ ಮದರ್ಸಂಗಿಲ್ಲ. ಅದ್ರ ಮಂದಿ ಮುಂದೆ ಹೇಳ್ತಾರ, ನೋಡು ಅವನೊಬ್ಬ ಜಂಗಮರು ವಂಶವನಿದ್ದಾನೆ, ಅವನೊಬ್ಬ ಗುರು ಪರಂಪರೆ ಹುಟ್ಟಿದ್ದಾನೆ, ಮುಂದೊಂದು ದಿನ ಅವನು ದೊಡ್ಡ ಜ್ಞಾನಿ ಆಗ್ತಾನೆ, ದೊಡ್ಡ ಸಂತ ಆಗ್ತಾನೆ ಅಂತ ದೊಡ್ಡೇರಿ ಗುರುಗಳು ಮಂದಿ ಬಂದು ಭಕ್ತರು ಬಂದು ಹೇಳ್ತಾರೆ. ನಾನು ಮಾತಾಡ್ತಿದ್ದಿಲ್ಲ. 6 ತಿಂಗಳ ನಂತರದಲ್ಲಿ ಅಪ್ಪಾರು ಆತ್ಮತೃಪ್ತಿ, ನೀನು ಒಬ್ಬ ನಿಷ್ಠಾವಂತ ಸೇವಕದೆಯಾ, ಸಾಧಕಿದೆಯಾ ಅಂತ ತಿಳ್ಕೊಂಡು ನನಗೆ ಅಪ್ಪಾರ ಆಶೀರ್ವಾದ ಮಾಡ್ತಾರೆ. ನಂತರದಲ್ಲಿ ನಾನು ಹೆಚ್ಚಿನ ಪ್ರಮಾಣದಲ್ಲಿ ಯೋಗ ಪ್ರಾಣಾಯಾಮ ಕಲಿಬೇಕು ಅಂತ ತಿಳ್ಕೊಂಡು ಹೇಳಿ ಬೆಂಗಳೂರು ಪತಂಜಲಿ ಯೋಗಾಶ್ರಮ ಅಂತ ಬರ್ತದೆ. ನಾನು ಅಲ್ಲಿ ಪತಂಜಲಿ ಯೋಗಾಶ್ರಮದಲ್ಲಿ ಯೋಗ ಧ್ಯಾನ ಪಾರಾಯಣ ಕಲ್ಕೊಂಡು ಮತ್ತಿನ್ನು ಒಬ್ಬ ಮಠಾಧೀಶ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಸಂಕಲ್ಪ ಏನು ಇಟ್ಕೊಂಡಿವಿ. ಸಂಕಲ್ಪ ಇಟ್ಕೊಂಡು ಹುಬ್ಬಳ್ಳಿ ತಾಲೂಕು ನಮ್ಮ ತಾಯಿ ತವ್ರ ಮನೆ ಬೆಳಗಿಲಿ ಗ್ರಾಮ ಅಂತ ಬರ್ತದೆ, ಅಲ್ಲಿ ಅನುಷ್ಠಾನವನ್ನು ಮಾಡಿ ನಾವು ಇದನ್ನು ಪ್ರಾರಂಭವನ್ನು ಮಾಡ್ತೇವೆ. ನಮ್ಮ ಬದುಕಿನ ಆಧ್ಯಾತ್ಮಿಕ ಮೊದಲ ಗುರು ದೊಡ್ಡೇರಿ ಅಪ್ಪಾರೇ. ಹೌದು, ದೊಡ್ಡೇರಿ ಅಪ್ಪಾರ. ಹಿಂದಿನ ಜನ್ಮದಲ್ಲಿ ನನಗೆ ದೊಡ್ಡೇರಿ ಅಪ್ಪಾರೆ, ಈ ಜನ್ಮದಲ್ಲೇ ದೊಡ್ಡೇರಿ ಅಪ್ಪಾರ, ಮುಂದಿನ ಜನ್ಮದಲ್ಲೂ ಕೂಡ ಮತ್ತೆ ನನಗೆ ಜನ್ಮ ಆತ್ಮ ಅಂತಿದ್ರೆ ನಾನು ದೊಡ್ಡೇರಿ ಅಪ್ಪನ ಭಕ್ತನಾಗೆ ಹುಟ್ಟಬೇಕು ಅಂತ, ಭಕ್ತನಾಗಿ ಶಿಷ್ಯನಾಗೆ ಇರ್ಬೇಕು. ನಾನು ಗುರು ಆಗಿಲ್ಲ, ದೊಡ್ಡೇರಿ ಅಪ್ಪನ ನಾನು ಶಿಷ್ಯನಾಗೆ ಇರ್ಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡು. ವಿದ್ಯಾಭ್ಯಾಸನೂ ಆಗ್ತದೆ, ಜೊತೆಗೆ ಒಬ್ಬ ಗುರುಗಳು ಸಿಕ್ಬಿಡ್ತಾರ. ಅದಾದ್ಮೇಲೆ ನಮ್ಮ ರಾಣೆಬೆನ್ನೂರು ಅದು ನಮ್ಮ ತುಂಗಭದ್ರಾ ನದಿ ತೀರದ ಮೇಲೆ ಬಂದು ಪುಣ್ಯಕೋಟಿ ಮಠ ಕಟ್ಟಬೇಕು ಅಂತಂದ್ರೆ ಏನ್ ಕಾರಣ? ನನಗೆ ರಾತ್ರಿ ಸ್ವಪ್ನದಲ್ಲಿ ನಾನು ಪಾದಯಾತ್ರೆಯನ್ನು ಮಾಡ್ತಿರ್ತೇನೆ. ನಾನು ಎಲ್ಲಾದರೂ ನಮ್ಗೆ ಹೆಂಗೆ ಇಲ್ಲಿ ಬಾದಾಮಿ ಸಮೀಪದಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು ಒಂದು ಶಿವ ಮಂದಿರವನ್ನು ಮಾಡಿದ್ದಾರೆ. ಶಿವ ಮಂದಿರ ಮಾದರಿಯಲ್ಲೇ ನಾವು ಮಠ ಮಾಡಬೇಕು, ಸ್ವಂತಕ್ಕೆ ಮಠ ಮಾಡ್ಬೇಕಂತ ಕನಸು ಕಟ್ಕೊಂಡವನು. ನಾವು ಯಾವುದಾದ್ರು ಶಾಖಾ ಮಠಕ್ಕಾದ್ವಿ ಅಥವಾ ಅಲ್ಲಿ ಒಂದು ಯಾವ್ದಾದ್ರು ಮಠಕ್ಕಾದ್ವಿ ಅಂದ್ರೆ ಅದರದ್ದೇ ಆದ ಪರಂಪರೆ ನೀತಿ ರೀತಿಗಳಿರ್ತವೆ. ಆ ಸ್ವಂತಕ್ಕೆ ಮಠ ಮಾಡಿದ್ವಿ ಅಂತಂದರೆ ನಾವು ಎಲ್ಲ ಜಾತಿ ಜನಾಂಗದವ್ರನ್ನ ಎಲ್ಲರನ್ನೂ ಬಡವ ಶ್ರೀಮಂತ ಅಂದಂಗೆ ನಮ್ಮದೇ ಆದ ಒಂದು ಸಂದೇಶ ಕೊಡ್ಬೇಕಂತ ಸಂಕಲ್ಪ ಬಿಟ್ಕೊಂಡಿದ್ವಿ. ಒಂದ್ಸಲ ರಾತ್ರಿ ಸ್ವಪ್ನದಲ್ಲಿ ನನಗೊಂದು ಹಾಡು ಕೇಳ್ತಿರ್ತದೆ, ಬೆರಣಿ ಮಂಡಲ ಮಧ್ಯದೊಳಗೆ ಅಂತ. ಎಲ್ಲಿ ಹೋದ್ರು ಹಾಡು ಹೆಂಗೆ ಸೂರ್ಯ, ನಾವೆಲ್ಲಿ ಹೋದ್ರು ಸೂರ್ಯ ಹೆಂಗೆ ಬೆನ್ನತ್ತಾನೆ, ನನಗೊಂದು ಹಾಡು ಕೇಳ್ತಿರ್ತದು. ಈಗ ಪುಣ್ಯಕೋಟಿ ಹಾಡು ಅಂತ ಪುಣ್ಯಕೋಟಿ ಗೋವಿನ ಹಾಡು ಕೇಳ್ತಿತ್ತು. ನಾನು ನಮ್ಮ ತಾಯಿಗಮ್ಮ ನಾ ಎಲ್ಲಿ ಹೋದ್ರೂ ಹಾಡು ಕೇಳ್ತೈತಿ, ಬೇರೆ ಬೇರೆ ನನಗೆ ಆತ್ಮೀಯರು ಥರ ಹೇಳ್ತಿದ್ವಿ. ಅದು ರಾತ್ರಿ ಸ್ವಪ್ನದಲ್ಲಿ ನೀನು ವೀರಗಂಗಾಧರ ಅಜ್ಜಾರು ಇಂಥ ಜಗದಲ್ಲಿ ಹೋಗಿ ನೀನು ವಾಸವಾಗು ಅಂತ ನನಗೊಂದು ಸ್ವಪ್ನವಾಣಿ ಆಗ್ತದೆ. ವೀರಗಂಗಾಧರ ಅಜ್ಜಾರು ಸ್ವಪ್ನವಾಣಿ ಆದಮೇಲೆ ಆ ಊರು ಯಾರು ಅಂತ ಗೊತ್ತಿಲ್ಲ, ಆ ಜಾಗ ಪ್ಲೇಸ್ ಕಣ್ಣಿಗೆ ಕಾಣ್ತದೆ. ಇದೆ ಅಂತ ನನ್ಗೆ ಗೊತ್ತಿಲ್ಲ. ನಾನು ಆಕಸ್ಮಿಕವಾಗಿ ನಾನು ಬೆಳಗಾವಿಯಿಂದ ಬರ್ತಾ ಇದ್ದೆ. ಬೆಳಗಾವಿಯಿಂದ ಬರೋ ಹೊತ್ನಾಗ ನಾನು ಮುಕ್ತಿ ಮಠಕ್ಕೆ ನಮ್ಮ ಗುರುಗಳ ದರ್ಶನ ಮಾಡಿಕೊಂಡು ನಾ ಬರೋ ಹೊತ್ನಾಗ ಬಸ್ನಾಗ ಒಬ್ಬರು ಕರ್ವಸಯ್ಯ ಅಂತ ಕೋಡೆಲ್ ಹೊಸಪೇಟೆಯವರು, ನಾನು ಕುತ್ಕೊಂಡು ಬಸ್ಸಲ್ಲಿ ಗಂಗಾಧರ ಅಜ್ಜಾರ್ ಪುಸ್ತಕ 24 ಗಂಟೆ ನಾನು ಗಂಗಾಧರ ಅಜ್ಜಾರ್ ಪುಸ್ತಕ ಇಟ್ಕೊತಿದ್ದೆ. ಅದನ್ನೇ ಪದೇ ಪದೇ ಓದ್ತಿದ್ದೆ. ನಾನು ಪುಸ್ತಕ ಇಟ್ಕೊತಿದ್ದೆ. ಅವರು ನಮ್ಮ ಕರ್ವಸಯ್ಯ ಸಂಕ್ರಿಮಂಟ್ ಅಂತೇಳಿ ಅವರು ಗಂಗಾಧರ ಅಜ್ಜಾರ್ ಭಕ್ತರೆ. ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂತಾರೆ ಅವರು. ಆಮೇಲೆ ಬುದ್ಧಿ ನೀವು ಯಾವ ಊರಾರು ಏನಂತ ಕೇಳಿದಾಗ ಅವರು ನಾವೆಲ್ಲ ಇಂಥ ಊರು ಅಂತಂದಮೇಲೆ ಅವರು ಪರಿಚಯ ಮಾಡ್ಕೊತಾರೆ. ನಮ್ಮ ಮನೆಗೆ ಬರ್ಬೇಕು ನೀವು ಅಂತ ಹೇಳ್ತಾರೆ. ನಾವು ಅವರು ಮನೆಗೆ ಹೋದಾಗ ಅವರೊಂದು ಆ ಪ್ಲೇಸ್ ನನ್ನ ಕಣ್ಣಿಗೇನು ಕಂಡಿತ್ತಲ್ಲ, ಆ ಸ್ಥಳ ನನ್ನ ಕಣ್ಣಿಗೆ ಕಾಣ್ತದೆ. ಇದೇ ನಾನು ಅಜ್ಜ ಆಶೀರ್ವಾದ ಮಾಡಿದ್ದು, ನದಿ, ಈ ಬ್ರಿಡ್ಜು ಅಂಥೇಳಿ. ನಾನು ಆವಾಗ ಅವ್ರು ಹೇಳ್ಕೊತಾನೆ, ಇಲ್ಲ ಇಂಥ ಜಗದಲ್ಲಿ ಗಂಗಾಧರ ಅಜ್ಜ ನಾನು ಸ್ವಪ್ನವಾಣಿ ಆಗಿತ್ತು ಅಂಥೇಳಿ. ಆಮೇಲಿಂದ ಆ ಸ್ವಪ್ನವಾಣಿ ಅವರಿಗೆಲ್ಲ ನಾವು ತಿಳಿಸಿದಾಗ ಜಾಗ ಸರ್ಚ್ ಮಾಡಿದಾಗ ನಾನು ಎಲ್ಲಿ ಅದೊಂದು ಸ್ಮಶಾನ, ಅಲ್ಲೊಂದು ಶಿವಾಲಯ,
ಅದೊಂದು ಜಾಲಿ ಏನಿತ್ತು ಅದೇ ಜಾಗನ ನನಗಲ್ಲಿ ಗೋಚರ ಆಕತಿ. ಹಿಂಗಾಗಿ ಅದೇ ಜಾಗನ ನಮಗೆ ಗಂಗಾಧರಜ್ಜ ಆಶೀರ್ವಾದ ಮಾಡಿದ್ದು ಅಂತ ಉದ್ದೇಶದಿಂದ ನಾವಲ್ಲಿ ಮಠವನ್ನು ಪುಣ್ಯಕೋಟಿ ಮಠವನ್ನು ನಾವು ಸ್ಥಾಪನೆ ಮಾಡ್ತೀವಿ. ಪುಣ್ಯಕೋಟಿ ಅನ್ನೋ ಹೆಸರಿಡಕ್ಕೆ ಕಾರಣ ಬುದ್ಧಿ? ಪುಣ್ಯಕೋಟಿ ಅಂತಂದರೆ ಈಗೇನು ನಾವೇನು ಪುಣ್ಯಕೋಟಿ ಮಠವನ್ನು ಸ್ಥಾಪನೆ ಮಾಡಿದ್ದೀವಿ, ಅದು ಗಂಗಾಧರಜ್ಜ ನೀನು ಪುಣ್ಯಕೋಟಿ ಅಂತಲೇ ಇಡು ಅಂತ ನನ್ನ ಸ್ವಪ್ನವಾಣಿ ಆಗಿತ್ತು. ನಂತರ ಈಗೇನು ನಮ್ಮ ಬಾಳೆಹೊನ್ನೂರು ಜಗದಳು ಪ್ರಸ್ತುತ ರಂಭಾಪುರ ಜಗದಳು ಇದ್ದಾರೆ, ಅವರು ವಾಹನಕ್ಕೆ ಪುಣ್ಯಕೋಟಿ ಅಂತ ಹಾಕ್ತಾರೆ. ಆ ಗಾಡಿಗೆ ಯಾವಾಗಲೂ ಪುಣ್ಯಕೋಟಿ ಹಾಕ್ತಾರೆ. ಹಂಗಾಗಿ ನಾನು ಮಾಡಿರುವಂಥ ಮಠ ನನ್ನ ಗುರುವಿನ ಮಠ ಆಗಬೇಕು. ನಾನೊಬ್ಬ ಮಾಲೀಕ ಅಲ್ಲ, ಅದಕ್ಕೆ ನಾನೊಬ್ಬ ನಿಷ್ಠಾವಂತ ಸೇವಕ. ಅದಕ್ಕೆ ರಂಭಾಪುರ ಜಗದಳು ಓಡಾಡುವಂಥ ಗಾಡಿಗೆ ಪುಣ್ಯಕೋಟಿ ಇದೆಲ್ಲ, ನಾನೊಬ್ಬ ಸಾರಥಿ ಆಗ್ಬೇಕನ್ನೋ ಉದ್ದೇಶದಿಂದ ಆ ಮಠಕ್ಕೆ ಪುಣ್ಯಕೋಟಿ ಅಂತ ಇಡ್ತೇನೆ. ನಂತರದಲ್ಲಿ ನನಗೆ ಗೊತ್ತಾಗ್ತದೆ ಪುಣ್ಯಕೋಟಿ ಮಠ ಅಂತ ಇಟ್ಟದಕ್ಕೆ ಅದು ಪುಣ್ಯಕೋಟಿ ಹಾಡಲ್ಲಿ ಇರ್ತದೆ, ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿವ ಕರ್ನಾಟಕ ದೇಶದಲ್ಲಿ ಇರುವ ಕಾಳಿಂಗನೆಂಬ ಗೊಲ್ಲನ ಪುಣ್ಯಕೋಟಿ ಕದಿದೆ ಅಂತ. ಅಂದ್ರೆ ಕರ್ನಾಟಕದ ಮಧ್ಯ ಅಂತ ಹೇಳ್ತಾರೆ. ಧರಣಿ ಮಂಡಲ ಮಧ್ಯದೊಳಗೆ ಅಂದ್ರೆ ಕರ್ನಾಟಕದ ಮಧ್ಯ ಭಾಗವೇ ಕುಮಾರಪಟ್ಟಣ. ಹೌದ್ರಿ. ಉತ್ತರ ಕರ್ನಾಟಕದ ಹೆಬ್ಬಾಗಲು, ದಕ್ಷಿಣ ಕರ್ನಾಟಕ ಹೆಬ್ಬಾಗಲು ನಮ್ಮ ಮಠ. ಹೌದ್ರಿ. ಎರಡಕ್ಕೂ ಅಟ್ಯಾಚ್. ಅದಕ್ಕೆ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಹಾಡಿಗೆ ಸಾಕ್ಷಿ ಆಗ್ತದೆ. ಎರಡನೇದ್ದು ಗವಿಯ ಬಾಗಿಲ ಬಳಿಗೆ ನಿಂತು ತವಕದಲ್ಲಿ ಹುಲಿಗೆಂದಿತ್ತು ಅಂತ ಹೇಳ್ತದೆ. ನಮ್ಮದು 21 ದಿನ ನಾವು ತಪವನ್ನಷ್ಟ ಮಾಡಿದ ಗವಿ ಇದೆ, ಎರಡನೇ ಸಾಕ್ಷಿ. ಮೂರನೇದ್ದು ಎಳೆಯ ಮಾವಿನ ಮರದ ಕೆಳಗೆ ಕೊಳಲನುವುದುತ್ತ ಗೊಲ್ಲಗೌಡನು ಅಂತ ಹಾಡು ಬರ್ತದೆ. ನಮ್ದೊಂದು ಅಲ್ಲೊಂದು ಮಾವಿನ ಗಿಡ, ಒಂದೊಂದು ವೃಕ್ಷ ಇದೆ. ಆಮೇಲೆ ಗೊಲ್ಲ ಕರದ ಧ್ವನಿ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚಲ್ಲು ಸೋಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಅಂತ. ನಮ್ಮ ಮಠದ 3 ಆಕಳುಗಳಿತ್ತು. ಅವು ಯಾರು ಪ್ರೀತಿಯಿಂದ ಕರೀತಾರೆ ಅವ್ರ ಮನೆಗೆ ಅಷ್ಟೇ ಹೋಗ್ತಿದ್ರು. ಯಾರಾದ್ರ ಮನೆಗೆ ಅತ್ತಿ ನಮ್ಮ ಶಿಷ್ಯಾಳಿದ್ರೆ ಅತ್ತಿ ಕೊಟ್ಟರಷ್ಟ ಪ್ರಸಾದ ಮಾಡ್ತಿದ್ವು. ಸೊಸಿ ನಮಗೆ ಬೈತಾದ್ರೆ ಸೊಸಿ ಕೈಯನ್ನು ರೊಟ್ಟಿ ತಿಂತಿದ್ದಿಲ್ಲ. ಸೊಸಿ ಶಿಷ್ಯಾಳಿದ್ರೆ ಸೊಸಿ ಕೈಯನ್ನು ರೊಟ್ಟಿ ಅಷ್ಟ ಅತ್ತಿ ಕೈ ರೊಟ್ಟಿ ತಿಂತಿಲ್ಲ. ಹಿಂಗೆ ಒಂದು ವಿಸ್ಮಯಕಾರಿ ಆಗಿರ್ತಕ್ಕಂಥ ನಮ್ಮ ಅಲ್ಲಿ ಗೋವುಗಳಿದ್ದು. ಮತ್ತೊಂದು ಪದ್ಯ ಹೇಳ್ತದೆ, ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ, ತಾರೆ ಬಾರೆ ಅಂತ. ನಾವು ತುಂಗಭದ್ರಾ ನದಿ ದಂಡೆಯಲ್ಲಿದ್ದೇವೆ. ಹೀಗಾಗಿ ಆಮೇಲೆ ಇದು ಪುಣ್ಯಕೋಟಿ ಕತೆ ಅಂದ್ರೆ ಅದು ಗೋವಿನ ಕತೆ. ನಾನು ಒಬ್ಬ ಮೂಕನ ಹೌದು, ನನಗೆ ಮಾತಾಡ್ಲಿಕ್ಕೆ ಕೂಡ ಅವಾಗ ಅಸ್ವಸ್ಥ ಆಗ್ತದೆ. ನಾನೊಬ್ಬ ಮೂಕನ ಹೌದು, ಮಾತಾಡೋ ಪ್ರಾಣಿನ ಹೌದು, ಎರಡರ ಮಧ್ಯದಲ್ಲಿ ಇರುವಂತಹದ್ದು. ಹಿಂಗಾಗಿ ಪುಣ್ಯಕೋಟಿ ಶಬ್ದಕ್ಕೂ ಆ ಕ್ಷೇತ್ರಕ್ಕೂ ಒಂದು ಅವಿನಾಭಾವ ಒಂದು ಇತಿಹಾಸ ಇರುವಂತ. ಈ ಜನ ಮೂಢನಂಬಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಅದಕ್ಕೆ ತಮ್ಮ ಮಠದಲ್ಲಿ ತಾವು ಏನಾರ ಮೂಢನಂಬಿಕೆಗಳನ್ನ ಹೋಗಲಾಡಿಸ್ಲಿಕ್ಕೆ ಏನಾರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಥವಾ ತಾವು ಕೂಡ ಅದಕ್ಕೆ ಹೊಂದ್ಕೊಂಡಿದ್ದೀರಾ? ಇಲ್ಲ, ನಾವು ಮೂಢನಂಬಿಕೆ ಎಲ್ಲವನ್ನು ಎಲ್ಲ ವಿದ್ಯೆಗಳನ್ನು ಸಂಪಾದನೆ ಮಾಡ್ಕೊಂಡಿದೀವಿ. ಹೌನ್ರಿ. ನಮ್ಮ ಮಠಕ್ಕೆ ಬಂದಿರುವಂತ ಭಕ್ತರಿಗೆ ಒಂದೇ ನಮ್ಮ ದೊಡ್ಡೇರಿ ಸದ್ಗುರುಗಳು ಹೇಳ್ತಾರೆ, ಹೌನ್ರಿ, ಸತ್ಯ ಧರ್ಮದ ಮಾರ್ಗದಲ್ಲಿ ಸಾಗ್ಬೇಕಪ್ಪ, ಸತ್ಯವನ್ನೇ ಹೇಳ್ಬೇಕು. ಸತ್ಯ ಅಂದ್ರೇನೆ ತಪಸ್ಸು. ಸತ್ಯವನ್ನ ಉಸುರಲ್ಲಿ ಕೂಡ ಉಸುರು ನಾವು ಅದನ್ನ ಶ್ವಾಸದಲ್ಲೇ ನಾವು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ದೊಡ್ಡೇರಿ ಸದ್ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಯಾರೇ ಮಠಕ್ಕೆ ಬರಲಿ ನಿಮ್ಗೆಲ್ಲಪ್ಪ ಭಗವಂತ ಒಳ್ಳೇದು ಮಾಡ್ತಾನ. ಎಲ್ಲ ಜಗತ್ತಿಗೆ ಒಳ್ಳೇದು ಮಾಡವನೇ ಭಗವಂತ. ನಾವು ಒಳ್ಳೇದು ಮಾಡೋಕ್ಕಾಗಲ್ಲ. ಭಗವಂತನ ಅವಳು ಗಾಳಿ ಕೊಡವನು, ಅವನು ಬೆಳಕು ಕೊಡವನು. ಅವನು ಯಾರೇ ಬರಲಿ ಭಗವಂತ ಒಳ್ಳೇದು ಮಾಡ್ತಾನ ಅಂತ ಅಷ್ಟೇ ಹೇಳ್ಬೇಕು ಅಂತ ತಿಳ್ಕೊಂಡು ಹೇಳೋದ್ರಿಂದ ನಾವು ನಮ್ಮ ಮಠಕ್ಕೆ ಬಂದಂಥವ್ರಿಗೆ ದಾರ ಕೊಡಲ್ಲ, ನಿಂಬೆಹಣ್ಣು ಮಂತ್ರಿಸಿ ಕೊಡೋದಿಲ್ಲ, ನಿಂಬೆಹಣ್ಣು ಮಂತ್ರಿಸಿ ಕೊಡಲ್ಲ, ಯಾವುದೇ ಜ್ಯೋತಿಷ್ಯ ಹೇಳಂಗಿಲ್ಲ, ಏನನ್ನೂ ಕೊಡಂಗಿಲ್ಲ. ಕೊಟ್ರೆ ಅಕಸ್ಮಾತ್ ಅಪ್ಪಾಜಿ ನಮ್ಗೆ ತೊಂದರಿದೆ ಅಂತ ಏನಾದ್ರೂ ನಿಮ್ಮ ಕೈಲಿಂದ ಕೊಡ್ರಿ ಅಂದಾಗ ನಮ್ಮ ವೀರಶೈವ ಧರ್ಮದ ಪದ್ಧತಿಯಲ್ಲಿ ಭಸ್ಮ ಕೊಡುವಂಥದ್ದು ಒಂದು ಪದ್ಧತಿ. ಭಸ್ಮ ಹಚ್ಕೋರಿ, ಎದ್ದ ತಕ್ಷಣ ಭಸ್ಮ ಹಚ್ಕೊಡ್ರಿ. ನಿಮ್ಗೆ ಕಷ್ಟ ಬಂದಾಗ ಭಸ್ಮ ಹಚ್ಕೋರಿ, ನಿಮ್ ಕಷ್ಟ ದೂರ ಆಕತೆ ಅಂತ ಹೇಳ್ತೀವಿ. ಅಕಸ್ಮಾತ್ ಅಪ್ಪರೇ ಒಂದು ಏನಾರು ಕೊಳ್ಳ ಹಾಕಿ ಕೊಡ್ರಿ ಅಂತಂದ್ರೆ ಒಂದು ರುದ್ರಾಕ್ಷಿ ಮಾಲೆಯನ್ನು ಕೊಡ್ತೀವಿ. ಆಮೇಲೆ ಮಠದಿಂದ ಯಾವುದನ್ನು ಮಾರಂಗಿಲ್ಲ ನಾವು. ರುದ್ರಾಕ್ಷಿ ಮಾರಲ್ಲ, ಭಸ್ಮ ಮಾರಲ್ಲ, ಏನಿದ್ರು ಫ್ರೀ ಕೊಟ್ಟು ಉಚಿತವಾಗಿ ಕೊಡ್ತೀರಿ. ಉಚಿತವಾಗಿ ಕೊಟ್ಟು ಅದ್ರ ಮೂಢನಂಬಿಕೆಯನ್ನು ನಮ್ಮ ಮಠದಲ್ಲಿ ಇಟ್ಕೊಂಡಿಲ್ಲ. ಮೂಲ ನಂಬಿಕೆ ಇದೆ. ನಮ್ಮ ವೀರಶೈವ ಧರ್ಮದ ಪದ್ಧತಿಯಲ್ಲಿ ಮೂಲ ನಂಬಿಕೆ ಏನಿದೆಲ್ಲ ಇದೆ. ಅದ್ರ ಮೂಢನಂಬಿಕೆಯನ್ನ ನಾವು ಅದನ್ನ ಪದ್ಧತಿಯನ್ನು. ನಿಮ್ಮ ಮಠದ ಬಗ್ಗೆ ಹೊರಗಡೆ ಜನರ ಅಭಿಪ್ರಾಯ ಇದೆ, ತಮ್ಮ ಮಠ ಜಾತ್ಯತೀತ ಮಠ ಅನ್ನೋದು. ತಾವು ಕಾಗಿನೆಲ್ಲಿ ಶ್ರೀಗಳ ಹತ್ರ ಹೋಗ್ತೀರಿ, ವಾಲ್ಮೀಕಿ ಶ್ರೀಗಳ ಹತ್ರ ಹೋಗ್ತೀರಿ, ಜೊತೆಗೆ ನೀವು ವೀರಶೈವ ಲಿಂಗಾಯತ ಅಂತಾನೆ ಹೇಳ್ತೀರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಅದು ವೀರಶೈವ ಧರ್ಮ ಪದ್ಧತಿಯಲ್ಲಿ ನಮ್ಮದು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ತಿಳ್ಕೊಂಡೇಳಿ ಬಾಳೆಹೊನ್ನೂರು ಪೀಠದ ವೀರಗಂಗಾಧರ ಜಗದಳು ವಾಣಿಸ್ಯಾರಲ್ಲ. ಮಾನವ ಅಂತಂದ್ರೆ ಎಲ್ಲರೂ ಒಂದೇ ಅಂತ, ಎಲ್ಲರೂ ಒಂದೇ ಅನ್ನುವಂಥ ಭಾವದಲ್ಲಿ ನಮ್ಮ ವೀರಶೈವ ಧರ್ಮ ಅದನ್ನು ಸಾಕ್ಷಿಯಾಗಿ ಇಟ್ಕೊಂಡೈತೆ. ಹಿಂಗಾಗಿ ನಾವು ಜಂಗಮರು ಎಲ್ಲರೂ ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ. ಜಂಗಮರಿಗೆ ಯಾವ ಕುಲ ಗೋತ್ರಗಳಿಲ್ಲ, ನಮ್ಮನ್ನೆಲ್ಲರೂ ಪೂಜ್ಯ ಭಾವನೆಯಿಂದ ಕಾಣೋದರಿಂದ ನಮಗೆ ಈ ವಾಲ್ಮೀಕಿ ಬೇರೆ ಅಥವಾ ಈ ಬೇರೆ ಬೇರೆ ಸಮಾಜ ಅನ್ನುವಂಥ ಭಾವ ನಮ್ಮಲ್ಲಿರಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಅಪ್ಕೊಳ್ಳುವಂಥ ಪದ್ಧತಿ ಜಂಗಮರಲ್ಲಿ ರಕ್ತ ನಾಡಿಗೆ ಬಂದಿರೋದ್ರೆ ನಾವೆಲ್ಲ ಸಮುದಾಯಗಳನ್ನು ನಾವು ಪ್ರೀತಿ ಕಾಣ್ತೀವಿ. ಜೊತೆಗೆ ಹರಿಹರ ನಾಡಲ್ಲಿ ನಮ್ಮ ಜಾತಿ ಗುರುಪೀಠಗಳಿದ್ದಾವೆ. ನಮ್ಮ ಕಾಗಿನೆಲ್ಲಿ ಗುರುಪೀಠದ ನಿರಂಜನಪುರಿ ಸ್ವಾಮೀಜಿಯವರಾಗಲಿ, ನಮ್ಮ ವಾಲ್ಮೀಕಿ ಗುರುಪೀಠದ ಪೂಜ್ಯ ನಮ್ಮ
ಪ್ರಸನ್ನಾನಂದಪುರಿ ಸ್ವಾಮೀಜಿಯವರಾಗಲಿ, ನಮ್ಮ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿಯವರಾಗಲಿ, ನಮ್ಮ ಚಿತ್ರದುರ್ಗ ಭಾಗದ ಎಲ್ಲ ಗುರುಪೀಠಗಳೊಂದಿಗೆ ನಮ್ಮ ಮಠ ಅವಿನಾಭಾವ ಸಂಬಂಧ ಇಟ್ಕೊಂಡು. ಕಾರಣ ನಾನು ಕುತ್ಕೊಂಡಿರ್ತಕ್ಕಂಥ ಜಾಗ ನಮ್ಮ ತಂದೆಯವ್ರದ್ದು ಅಥವಾ ನಮ್ಮ ಅಜ್ಜನ ಆಸ್ತಿ ಅಲ್ಲ, ಅದು ಸಾರ್ವಜನಿಕರ ಆಸ್ತಿ, ಭಕ್ತರ ಆಸ್ತಿ ಅದು. ಹಂಗಾಗಿ ನಾನು ಭಕ್ತ ಪ್ರಿಯ ಆಗ್ಬೇಕ ವಿನ ಜಾತಿ ಪ್ರಿಯ ಅಥವಾ ರಕ್ತ ಸಂಬಂಧ ಪ್ರಿಯ ಅಂತಲ್ಲ, ಅದು ಭಕ್ತ ಪ್ರಿಯ ಮಠ ಆಗೋದ್ರಿಂದ ನಾನು ಎಲ್ಲ ಗುರುಪೀಠಗಳೊಂದಿಗೂ ಪ್ರೀತಿಯಿಂದ ಇದ್ದೀನಿ. ಎಲ್ಲ ಗುರುಪೀಠಗಳು ಕೂಡ ನಮ್ಮ ಆಚಾರ ವಿಚಾರಗಳನ್ನು, ನಮ್ಮ ಸರಳತೆಯನ್ನು ಕಂಡು ಎಲ್ಲ ಸ್ವಾಮೀಜಿಯವರು ನಮ್ಮನ್ನು ಭಾಳ ಪ್ರೀತಿಯಿಂದ ಕಾಣ್ತಾರೆ. ಎಲ್ಲರಿಗಿಂತ ವಿಶೇಷವಾಗಿ ನಮ್ಮ ದೊಡ್ಡೇರಿ ಗುರುಗಳ ಆಶೀರ್ವಾದ, ಜೊತೆಗೆ ವಾಲ್ಮೀಕಿ ಗುರುಗಳಂತೂ ನಮ್ಮ ತಮ್ಮ ಅಂತ ಪ್ರೀತಿ ಕಾಣ್ತಾರೆ. ನಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ನಮಗೆ ಸಲಹೆ ಸೂಚನೆ ಮಾರ್ಗದರ್ಶನ ಮಾಡುವಂಥವ್ರು ವಾಲ್ಮೀಕಿ ಗುರುಗಳು. ನಮಗೇನೇ ಕಷ್ಟ ಅಂತ ಬಂದಾಗ ನಮ್ಮ ಕಾಗನಿಲಿ ಜಗದ್ಗುರುಗಳು ಭಾಳ ನಿಷ್ಠುರವಾದಿ ಅಂತ ಕರೀತಾರೆ. ಕಾಗನಿಲಿ ಜಗದ್ಗುರುಗಳು ನೇರ ಸತ್ಯ ಇದ್ದರೆ ಸತ್ಯ, ಏನಿದ್ರು ಕೂಡ ನಮ್ಮನ್ನು ಬಹಳ ಪ್ರೀತಿಯಿಂದ ಒಪ್ಪಿಕೊಳ್ಳುವಂಥ ಒಬ್ಬ ತ್ವರಂಬ ಪೂಜ್ಯರು. ನಮ್ಮ ಮಠಕ್ಕೆ 2 ಕಣ್ಣುಗಳಂದ್ರೆ ವಾಲ್ಮೀಕಿ ಜಗದ್ಗುರುಗಳು ಮತ್ತು ಕಾಗನಿಲಿಯ ಜಗದ್ಗುರುಗಳು. ತಾವು ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರೋ ಅಥವಾ ಗುರುವಿನ ನಂಬಿಕೆ ಇಟ್ಟಿದ್ದೀರೋ? ದೇವರನ್ನ ನಾವು ನೋಡ್ಲಿಕ್ಕಂತವ್ರು ಭಾಳ ತಪಸ್ಸು ಮಾಡಬೇಕು, ಅದನ್ನ ಪಡಿಬೇಕಾಗ್ತದೆ. ಅದರದೇ ಆದ ಭಾಳ ಪರಿಶ್ರಮ ಪಡಬೇಕಾಗ್ತದೆ. ನಮಗೆ ಬೇಗ ಸಿಗುವಂತವಂತಂದ್ರೆ ಸದ್ಗುರುನೇ ಗುರು. ನಮಗೆ ನೋವಾದಾಗ ಸಾಂತ್ವನ ಇರುವಂತವನ್ ಗುರು. ನಮ್ಗೆ ಸರಿಯಾದ ಮಾರ್ಗದರ್ಶನ ಮಾಡುವಂತವನ್ ಗುರು ಅಂದ್ರೆ ಮೈಲುಗಲ್ಲಿದ್ದಂತ. ನಾವಿಲ್ಲಿ ಬರ್ಬೇಕು, ಎಲ್ಲಾದ್ರೂ ನಾವು ಹಳ್ಳಿ ಹೋಗ್ಬೇಕಾದ್ರೆ ಬೋರ್ಡ್ ಹಾಕಿರ್ತಾರೆ, ಇಷ್ಟು ಕಿಲೋಮೀಟರ್ ಇದೆ, ಹಿಂಗೆ ಹೋಗ್ರಿ ಅಂತ ತಿಳ್ಕೊಂಡು ಆ ಬೋರ್ಡ್ ನೋಡ್ಕೊಂತ ನಾವು ಹೋದ್ರೆ ಆ ಊರನ್ನ ಆ ಸ್ಥಳ ಮುಟ್ಲಿಕ್ಕೆ ಸಾಧ್ಯ. ಹಂಗೆ ಗುರುವೇ ನಮಗೆ, ಭಗವಂತ ನಮಗೆ ಸಿಗಬೇಕು ಅಂತಂದ್ರೆ ಗುರುವೇ ಮುಖ್ಯ. ಹಾಗಾಗಿ ಅವ ಗುರುವಿನನ್ನೇ ದೊಡ್ಡವ ಅನ್ನುವಂಥ ಭಾವನೆಯಲ್ಲಿ ಗುರುವೇ ಮೂಲ ಅಂತ. ಗುರುವಿನ ಮೂಲಕ ದೇವರನ್ನು ಕಾಣಬೇಕು, ಗುರುವಿನ ಮೂಲಕ ನಾವು ದೇವರನ್ನು ಕಾಣಬೇಕು. ಹಂಗಾಗಿ ಗುರುನೇ ದೊಡ್ಡವನು. ಬುದ್ಧಿ ಸಮಾಜದಲ್ಲಿ ಹೊರಗಡೆ ಎಲ್ಲ ದಲಿತರ ಮೇಲೆ ಅನೇಕ ರೀತಿಯ ಬಹಿಷ್ಕಾರ, ಬೆದರಿಕೆ, ಮೇಲು ಕೀಳು ಎಲ್ಲ ನಡೀತಾ ಇದಾವೆ. ತಮ್ಮ ಮಠದಲ್ಲೂ ಕೂಡ ಆ ರೀತಿ ಏನಾರ ಆಚರಣೆಗಳಿದಾವ? ಇಲ್ಲ, ನಮ್ಮ ಮಠದಲ್ಲಿ ನೀವು ಬಂದು ನೋಡ್ರಿ, ನಾವು ಬೋರ್ಡ್ ಹಾಕಿವಿ, ಜಾತಿ ಸ್ವರೂಪನಾಗದೆ ಜ್ಯೋತಿ ಸ್ವರೂಪನಾಗು ಅಂತ. ಮನುಷ್ಯ ಜಾತಿ ಸ್ವರೂಪ ಆಗಬಾರದು, ಜ್ಯೋತಿ ಸ್ವರೂಪ ಆಗ್ಬೇಕಂತ. ಅಂದ್ರೆ ಜ್ಯೋತಿ ಎಲ್ಲರಿಗೂ ಬೇಕಾಗ ಹಂಗೆ ಆಗ್ಬೇಕು ಅನ್ನುವಂಥದ್ದು. ಆಮೇಲೆ ನಮ್ಮ ಮಠದ ವಾಣಿ ಇದೆ, ಧರ್ಮವಾಣಿ. ಸಕಲ ಧರ್ಮಕ್ಕೆ ದೌರ್ಜನ್ಯವೆಸಗದಿರಲಿ, ಸರ್ವರ ಬಾಳಿಗೆ ಬೆಳಕು ದೊರೆಯಲಿ ಅಂತ ನಾವು ವಾಣಿಯನ್ನು ಸಾರಿದ್ದೇವೆ. ಸಕಲ ಧರ್ಮಕ್ಕೆ ದೌರ್ಜನ್ಯವೆಸಗ, ಯಾರಿಗೂ ದೌರ್ಜನ್ಯ ಆಗಬಾರ್ದು ಅನ್ನುವಂಥದ್ದು. ಅಂದ್ರೆ ಸರ್ವರು ಅಂದ್ರೆ ಎಲ್ಲರಿಗೂ ಬಾಳಿಗೆ ಬೆಳಕು ಆಗ್ಬೇಕು ಅನ್ನುವಂಥ. ಹಿಂಗಾಗಿ ನಮ್ಮ ಮಠದಲ್ಲಿ ಜಾತಿ ಮತ ಪಂಥಗಳ ಭೇದ ಭಾವಗಳಿಲ್ಲ. ನೀವು ಈಗೂ ಬಂದು ನಮ್ಮ ಮಠದ ಪಕ್ಕದಲ್ಲೇ ಏಕಕಾಲನಿ ಇದೆ. ನಮ್ಮ ಮಠದ ಪಕ್ಕದಲ್ಲೇ ಏಕಕಾಲನಿ ಇರೋದ್ರಿಂದ ನೀವು ಅಲ್ಲಿ ಯಾರು ಬಂದ್ರು ಕೇಳಿದ್ರು ನಮ್ಮಪ್ಪರು ಜಾತ್ಯತೀತರು ಅಂತ ಅಂತಾರೆ. ಒಳಗಡೆ ನಾವು ಯಾರು ಅಂದ್ರೆ ಅವ್ರವ್ರಿಗೆ ಬಿಟ್ಟಿದ್ದು. ನಮ್ಮಲ್ಲಿ ಕೆಲವು ಪದ್ಧತಿ, ನಾವು ಎಲ್ಲಪ್ಪ ಗುರುಗಳ ಮಠ ಆಕೈತಿ, ನಾವೆಲ್ಲ ಒಳಗೆ ಹೋಗಬಾರ್ದು ಅಂತ ಇರ್ತಾರೆ. ಆದರೆ ನನಗೆ ಯಾರು ಆಚಾರವಂತಿರ್ತಾರೆ, ಆತ್ಮ ಪರಿಶುದ್ಧರತೆ, ಒಳಗೆ ಕರ್ಕೊಂಡು ಅವ್ರು ನಮ್ಮ ಜೊತೆಗೆ ಕರ್ಕೊಂಡು ಪ್ರಸಾದ ಮಾಡ್ತಿರ್ತೀವಿ. ಅಥವಾ ನಮ್ಮ ಒಳಗೆ ಬಂದು ಏನೇ ಸೇವೆ ಆದರೂ ಕೂಡ ದಲಿತ ಸಮುದಾಯದವರು ಕೂಡ ನಮ್ಮ ಭೀಮಣ್ಣ ಅಂತಿದ್ದಾರೆ, ಮಾಂತೇಶ ಅಂತಿದ್ದಾರೆ, ಭಾಳ ಜನ ನಮಗೆಲ್ಲ ಭಕ್ತರು ಇರೋದ್ರಿಂದ. ಆಮೇಲೆ ಅತಿ ಹೆಚ್ಚು ನಮಗೆ ವಾಲ್ಮೀಕಿ ಸಮುದಾಯದವರು ಭಕ್ತರು ಇದ್ದಾರೆ. ಅವರೆಲ್ಲ ನಮ್ಮ ಮಠದ ಅಂಗಳದಲ್ಲಿ ಇರ್ತಾರೆ. ನಮಗೂ ಅದು ಅವರು ವಾಲ್ಮೀಕಿಯವರು ಅಥವಾ ಬೇರೆ ದಲಿತರು ಅಂತಿರಲ್ಲ, ನಮ್ಮ ಭಾವನೆಯಲ್ಲಿ ನಮ್ಮ ಮುಸ್ಲಿಮರು ಅಂತಿರಲ್ಲ. ಅವರು ನಮ್ಮಪ್ಪರ ಮಠ, ನಮ್ಮ ಮಠ ಅಂತ ಒಳಗೆ ಬರ್ತಾರೆ. ಅವರು ನನ್ನ ಭಕ್ತರು, ನಾನು ಸ್ವೀಕಾರ ಮಾಡ್ತೇನೆ. ನೀವು ಈಗ ಪ್ರಶ್ನೆ ಕೇಳಿದ ಮೇಲೇ ನನಗೆ ಬಹುಶಃ ದಲಿತರು ಮುಸ್ಲಿಮ್, ನಾ ಇಲ್ಲಿವರೆಗೂ ಭಕ್ತರಾಗೇನೆ ಯಾರು ಬಂದ್ರು ಕೂಡ ಸ್ವೀಕಾರ ಮಾಡಿದ್ದು. ಅದ್ರ ನೀವು ಈಗ ಪ್ರಶ್ನೆ ಕೇಳಿದ ಮೇಲೆ ನನಗೆ ದಲಿತರು ಬೇರೆನಾ ಮುಸ್ಲಿಮ್ ಬೇರೆನಾ ಅಂತ ಈಗ ನನಗೆ ಅದು. ಹಾಗಾದ್ರೆ ತಮ್ಮ ಮಠದಲ್ಲಿ ಯಾವುದೇ ಜಾತಿ ತಾರತಮ್ಯ ಏನಿಲ್ಲ, ಎಲ್ರಿಗೂ ಮುಕ್ತ ಅವಕಾಶ, ಎಲ್ಲರಿಗೂ ಮುಕ್ತ. ಯಾಕಂದ್ರೆ ಈಗ ನಾನೊಬ್ಬ ಜಂಗಮರ ಹುಟ್ಟಿದ್ದೀನಿ, ನನ್ನ ಜಂಗಮರನ್ನ ಒಳಗೆ ಕರ್ಕೊಂಡೆ ಅಂದ್ರೆ ದಲಿತರ ಅವನೇ ಹೊರಗೆ ಕೂಡಿಸ್ಬೇಕಾದ್ರೆ, ಹೊರಗೆ ಕೂಡಿಸಿದ್ರೆ ಅವ್ನ ಮನಸ್ಸಿನ ಅನ್ಕೊಂತ ನಾನು ಭಕ್ತ ಆಗಿರ್ತಾನೆ. ಅವ್ನು ಕಸಾನ ಹೊಡಿಬೋದು ಅಥವಾ ಏನೇ ಒಂದು ಕೆಲಸ ಮಾಡ್ಬೋದು. ನಾನು ಜಂಗಮರಾಗಿದ್ರೆ ನಮ್ಮ ಅಪ್ಪನ ಮಠದ ಒಳಗೆ ನಾನು ಹೋಗ್ತಿದ್ದೆಲ್ಲ ಅಂತ ಆ ಭಾವ ಅವನಲ್ಲಿ ಬಂತಂದರೆ, ಅದೇ ಸ್ಥಾನದಲ್ಲಿ ನಾನು ಇದ್ದಿದ್ರೆ ನನಗೂ ನೋವಾಕಿತ್ತು. ಹಾಗಾಗಿ ಅವನು ನನ್ನವ ಅಂತ ನಾನು ಕರ್ಕೊಂಡಿವೆ ಅಂತಂದರೆ ಬಸವಣ್ಣ ಇರ್ತಾನೆ, ಇವ ನಮ್ಮವ ಅಂತ ಹೇಳ್ತಿರ್ತಾರೆ. ಹಾಗೆ ಇದು ನಮ್ಮವ್ರು ಅನ್ನುವಂಥ ಭಾವದಲ್ಲಿ ನಮ್ಮರನ್ನ ನಾವು ಹೊರಗೆ ಯಾರನ್ನೂ ಇಟ್ಟಿಲ್ಲ, ಒಳಗೆ ಕರ್ಕೊಂಡು ನಾನು ಬಹಳ ಪ್ರೀತಿಯಿಂದ ಕಾಣುವಂಥ ಒಂದು ಪುಣ್ಯಮಯ ಮಠ, ಅದು ಪುಣ್ಯಕೋಟಿ ಮಠ. ಬುದ್ಧಿ ಮಠಕ್ಕೆ ಬಿಜೆಪಿ ಕಾರ್ಯಕರ್ತರು ನಿಮ್ ಭಕ್ತರಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಕ್ತರಿದ್ದಾರೆ. ವಿಭಿನ್ನ ಸಿದ್ಧಾಂತಗಳು ಇಬ್ರದ್ದು. ಈ ಇಬ್ಬರನ್ನ ಹೆಂಗೆ ಸಂಭಾಳಿಸ್ಕೊಂಡು ಹೊಂಟಿದ್ದೀರಿ? ಇಲ್ಲ, ಮೂಲವಾಗಿ ನಮ್ಮ ಮಠಕ್ಕೆ ನಾವೇನು ಮಠ ಸ್ಥಾಪನೆ ಮಾಡಿದ್ದೀವಿ, ಮೂಲ ಕಾರಣಕರ್ತರು ಈಗ ನಮ್ಮ ಪೂಜಾರಿ ಫ್ಯಾಮಿಲಿಯಲ್ಲಿ ಈಗೇನು ಮಾಜಿ ಶಾಸಕರಿದ್ದಾರೆ, ಅರುಣ್ ಕುಮಾರ್ ಪೂಜಾರ್ ಅವರು. ಮೂಲ ನಾವು 21 ದಿನ ಭೂಮಿಯಲ್ಲಿದ್ದ ಸಂದರ್ಭದಲ್ಲಿ ಅವ್ರ ಪರಿವಾರದವರು ನಿಂತ್ಕೊಂಡು ಇಡೀ ಗ್ರಾಮದ ಸಹಕಾರ ತಗೊಂಡು ಭೂಮಿಯಲ್ಲಿ ಕೂತ್ಕೊಂಡ ಮಾಡಿದಂಥವ್ರು. ಹಿಂಗಾಗಿ ಅರುಣ್ ಕುಮಾರ್ ಪೂಜಾರು ನ್ಯಾಚುರಲ್ ಆಗಿ ನನ್ನ ಭಾಳ ಪ್ರೀತಿಯ ಭಕ್ತ. ನಾವು ಆಶೀರ್ವಾದ ಮಾಡೋದ್ರಿಂದ ಅವನು ಕ್ಷೇತ್ರದ ಶಾಸಕ ಆಗಿ ಸೇವೆ ಮಾಡೋದು ಸುಖ. ನನ್ನ ಮಠದ ಕೊನೆಯ ಮಗ ಇದ್ದಂಗೆ, ನಾನು ಪ್ರೀತಿಯಿಂದ ಕಾಣುವಂಥ ಒಬ್ಬೊಬ್ಬ ಶ್ರೇಷ್ಠವಾದ ನನ್ನ ಮಠದ ಭಕ್ತ. ಜೊತೆಗೆ ಎರಡನೇದಾಗಿ ಇತ್ತಿತ್ತಲಾಗಿ ನಂತರದಲ್ಲಿ ನಮಗೆ ಪ್ರಕಾಶ್ ಕೋಳಿವಾಡ್ರು ಈಗೇನು ಶಾಸಕರಿದ್ದಾರೆ,
ಅಂದ ನನ್ನ ಅಂತರಂಗದ ಭಕ್ತಾರು ಅಂದ್ರೆ ಮುಗ್ಧ ಮನುಷ್ಯ. ಪ್ರಕಾಶ್ ಕೋಳಿವಾಡ ಅಂದ್ರೆ ಕ್ರಿಮಿನಲ್ ಬುದ್ಧಿ ಇಲ್ಲ ಅಂತೆ, ಒಳಗೂ ಹೊರಗೂ ಸ್ವಚ್ಛ ಇರುವಂತ ಮನುಷ್ಯ. ಯಾರೇ ಅವ್ರಿಗೆ ಟೀಕೆ ಮಾಡ್ಯಾರಂದ್ರೂ ಕೂಡ ಅದನ್ನ ಟೀಕೆ ಮಾಡುವಂತ ಮನುಷ್ಯ ಅಲ್ಲ, ಅದನ್ನ ಪ್ರೀತಿಯಿಂದ ಸಂದೇಶ ಕೊಡುವಂತ ಒಬ್ಬ ನ್ಯಾಚುರಲ್ ಇರುವಂತ ಮನುಷ್ಯ. ಹೀಗಾಗಿ ಪ್ರಕಾಶ್ ಕೋಳಿವಾಡರು ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ ಕಾಣ್ತಾರೆ. ಕಾರಣ ನಾವು ಜಾತ್ಯತೀತವಾಗಿರೋದ್ರಿಂದ. ನಮ್ಮ ಶಾಸಕರು ಜಾತ್ಯತೀತರು, ಹೌದು, ದೇವರಿಗಿಂತಲೂ ಬಡವರ ಮೇಲೆ, ನಿಸರ್ಗದ ಮೇಲೆ ಪ್ರೀತಿ ಇಟ್ಕೊಂಡಂಥವ್ರು. ಹಿಂಗಾಗಿ ನಮ್ಮ ಪ್ರಕಾಶ್ ಕೋಳಿವಾಡರು ಕೂಡ ಭಾಳ ವಿಶೇಷವಾಗಿ ನನ್ನ ಪ್ರೀತಿಯ ಭಕ್ತರು. ಜೊತೆಗೆ ನಮ್ಮ ರುದ್ರಪ್ಪ ಹಾವೇರಿ ಶಾಸಕರು ರುದ್ರಪ್ಪ ಲಮಾಣಿಯವರಾಗಲಿ, ಡೆಪ್ಯೂಟಿ ಸ್ಪೀಕರ್ ಇದ್ದಾರೆ ಈಗ, ನಮ್ಮ ಬ್ಯಾಡಗಿ ಶಾಸಕರು ಬಸವರಾಜ್ ಶಿವಣ್ಣವರಾಗಲಿ, ನಮ್ಮ ಹೊಳಲ್ಕೆರೆಯ ಮಾಜಿ ಸಚಿವರು ಎಚ್ ಆಂಜನೇಯವರಾಗಲಿ, ನಮ್ಮ ಹರಿಹರ ಕ್ಷೇತ್ರ 3 ಜನ ಶಾಸಕರು ಎಚ್ ಎಸ್ ಶಿವಶಂಕರರಾಗಲಿ, ಎಸ್ ರಾಮಪ್ಪನವರಾಗಲಿ, ಹಾಲಿ ಶಾಸಕ ಬಿ ಪಿ ಹರೀಶ್ ಅವರಾಗಲಿ. ಹಿಂಗೆ ನಮ್ಮ ಮಠಕ್ಕೆ ಏನು ನಮಗೆ ಪಕ್ಷ ಅಂತಿಲ್ಲ, ಯಾರು ಪ್ರೀತಿಯಿಂದ ಬರ್ತಾರೆ ಅದನ್ನು ಪ್ರೀತಿಯಿಂದ ಕಾಣುವಂಥದ್ದು ಮಠ. ನಮ್ಗೆ ನ್ಯಾಚುರಲ್ ಆಗಿ ಪ್ರೀತಿಯಿಂದ ಕಾಣುವ ಬಂದಿರೋದ್ರಿಂದ, ಭಕ್ತ ಪ್ರಿಯ ಆಗೋದ್ರಿಂದ ನಮಗೆ ಈ ಪಕ್ಷ ಗೀಕ್ಷ ಅಂತ ಏನು ಭಾವನೆ ಇರೋಲ್ಲ. ಎಲ್ಲ ಜಾತಿಯಾಗಿ ಬರ್ತಾರೆ, ನಾವು ಅವ್ರ ಪ್ರೀತಿಯಿಂದ ಕಾಣ್ತೀವಿ. ಹಿಂಗಾಗಿ ನಮ್ಮ ಮಠ ಏನು ಪಕ್ಷ ಬುದ್ಧಿ ಹೆಂಗ್ ಸಾಧ್ಯ? ಇಬ್ರು ವಿಭಿನ್ನ ಸಿದ್ಧಾಂತಗಳ ವ್ಯಕ್ತಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಹೆಂಗ್ ಸಾಧ್ಯ ಅಂತ? ಅದು ಅವ್ರವ್ರ ಸಿದ್ಧಾಂತಗಳು ಅವ್ರವ್ರು ವೈಯಕ್ತಿಕ ಮಾಡ್ಕೊಂತಿರ್ತಾರೆ. ಅವ್ರ ಸಿದ್ಧಾಂತಕ್ಕೆ ನಾವೇನು ಹೋಗಲ್ಲ. ನಮ್ದೊಂದು ಚೌಕಟ್ಟಿದೆಯಲ್ಲ, ನಮ್ದೊಂದು ಸನ್ಯಾಸಿಗಳು ಇತಿಮಿತಿ ಅಂತಿದೆ. ಇತಿಮಿತಿಯೊಳಗೆ ನಮ್ಮ ಕೆಲಸ ಕಾರ್ಯ ಮಾಡ್ಕೊತೀವಿ. ಇವ್ರ ವಿಚಾರಗಳನ್ನು ಅವ್ರ ಹತ್ರ ಹೇಳಲ್ಲ, ಅವ್ರ ವಿಚಾರಗಳನ್ನ ಇವ್ರ ಹತ್ರ ಹೇಳಲ್ಲ. ಏನೇ ನಮಗೆ ಯಾರಿಂದನೂ ನೋವಾಗ್ಯಾವಪ್ಪ, ನಮಗೇನು ಅವಮಾನ ಆಗಿತ್ತು ಅಂದ್ರೂ ಕೂಡ ಅದು ನಮ್ಮೊಳಗೇನು ನಮ್ದೊಂದು, ಈಗ ನಾವು ಸೂರ್ಯ ಬಂದಾಗೂ ಸ್ವೀಕಾರ ಮಾಡ್ತೀವಿ, ಚಂದ್ರಾಮ್ ಬಂದರೂ ಸ್ವೀಕಾರ, ಕತ್ಲಾದರೂ ಸ್ವೀಕಾರ, ಬೆಳಕು ಮಾಡ್ತೀವಿ. ಇಲ್ಲಿ ವಿಚಾರ ಹೋಗಿ ಅವ್ರಿಗೆ ಹೇಳಲ್ಲ, ಅವ್ರ ವಿಚಾರಗಳು ಇವ್ರು ಹೇಳಲ್ಲ. ಯಾರು ಬಂದರೂ ಕೂಡ ನಾವು ಪ್ರೀತಿಯಿಂದ ಕನ್ಕೊಂಡು ನಮಗೆ ನೋವಾದ್ರೆ ನನಗಾಗಲಿ. ಯಾಕಂದ್ರೆ ಗುರು ಅಂದ್ರೆ ತಾಯಿ ಇದ್ದಂಗೆ. ಹೌದ್ರಿ, ತಾಯಿನೇ ಎಲ್ಲವನ್ನು ಸಹಿಸ್ಕೊಳ್ಬೇಕಾಗಿನ ಮಕ್ಕಳು ಸಹಿಸ್ಕೊಳ್ಳಲ್ಲ. ಹಿಂಗಾಗಿ ನನಗೆ ಯಾವುದೇ ಪಕ್ಷದವ್ರು ಬಂದರೂ ಕೂಡ ಅವ್ರಿಗೆ ನಾನೇ ತಾಯಿಯಾಗಿರ್ತೇನೆ. ಅಕಸ್ಮಾತ್ ಅವ್ರು ತಪ್ಪು ಮಾಡೋದ್ರು ಕೂಡ ಸಹಿಸ್ಕೊಂಡು ನಾನು ಮಕ್ಕಳು ಬಿಡಪ್ಪ ಅವರು ಅಂತ ಭಾವನೆಯಲ್ಲಿ ಹೋಗ್ತಾನೆ. ಹಿಂಗಾಗಿ ನನಗೆ ಯಾವುದೇ ಸಮಸ್ಯೆಗಳು ಪಕ್ಷದ್ದು ನನಗೇನು ಅಂಟ್ಕೊಳ್ಳೋದಿಲ್ಲ. ಮಠ ಆರಂಭ ಆದಮೇಲೆ ಸಾಕಷ್ಟು ಹಿಂಸೆ ಅನುಭವಿಸಿದ್ದೀರಿ, ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಇದ್ದಾವೆ. ನಿಮ್ಮ ಭಕ್ತರು ಹೇಳ್ತಾ ಇದ್ರು. ನಿಜನ ಬುದ್ಧಿ ಇದು? ಕಿರುಕುಳ ಕೊಟ್ಟಿದಾರ ನಿಮಗೆ? ಈಗ ಅದನ್ನು ಕಿರುಕುಳ ಅಂತ ನಾವು ಅಲ್ಲಿಗೆ ಬರಲ್ಲ. ಇಂದ ಶ್ರೀರಾಮಚಂದ್ರ ಭೂಮಿಗೆ ಬಂದ, ಈ ನಾಡಿನ ಜನ ಅವನ್ನ 14 ವರ್ಷ ಕಾಡಿಗೆ ಹೋಗಂಗೆ ಮಾಡಿದ್ರು. ಅದು ವಿಧಿ ನಿಯಮ. ಶ್ರೀಕೃಷ್ಣ ಪರಮಾತ್ಮ ಭೂಮಿ ಬಂದ, ಅವನ ಕಳ್ಳ ಅಂತ ಪಟ್ಟ ಕಟ್ಟಿ ಜೈಲಿಗಟ್ಟು ಒಂದು ಜೈಲಿನಾಗ ಹೋಗುವಂಥದ್ದು ಒಂದು ವ್ಯವಸ್ಥೆ ಅಂತ ನೋಡ್ತಿದ್ದೀವಿ. ಯೇಸು ಕ್ರಿಸ್ತ ಭೂಮಿಗೆ ಬಂದ, ಅವನ್ನ ಸಿಲಿಬಿಗೆ ಏರಿಸಿದ್ರು. ಇವರು 3 ಜನ ರಾಜ ಮಹಾರಾಜರ ಹುಟ್ಟದ ಬೇಡಪ್ಪ ಅಂತ ತಿಳ್ಕೊಂಡು ಅವ್ನು ನಿರಾಭಾರಿ ಜಂಗಮನಾಗಿ ಸಿದ್ಧಾರೂಢಾಗಿ ಬಂದ. ಅವನು ಬರೀ ಕೌಪಿನ ಹುಡ್ಕೊಂಡು ಬಂದ. ಬೇಡಪ್ಪ, ಶಾಲ್ ಹಾಕೊಂಡ್ರೆ ಕಾಲ್ತಾರ, ಬಟ್ಟೆ ಹಾಕೊಂಡು ಕಾಣ್ತಾರ, ಬರೇ ಕೌಪಿನ ಹಾಕ್ಕೊಂಡು ಮಾನವರದೇ ಮುಚ್ಚುವಂಥ ವಸ್ತು ಅಷ್ಟೇ ಮುಚ್ಕೊಂಡು ನಾನು ನಿರಾಭಾರಿ ಜಂಗಮ ಸಿದ್ಧಾರೂಢಾಗಿ ಬಂದು ಹುಬ್ಬಳ್ಳಿಯಾಗ ಕುತ್ಕೊಂಡು ಕೂಡ ಅವನ ತಲೆ ಮೇಲೆ ಬೆಂಕಿ ಇಟ್ಟರು ಅಂತ ಕೇಳ್ತೀವಿ, ಚಪ್ಪಲ್ಲೇ ಹೊಡೆದ್ರು ಅಂತ ಕೇಳ್ತೀವಿ. ಕಡಿಕಾಲಿ ಏನೆಲ್ಲ ಮಾಡಿ ಕೊನೆಗೂ ಅವ್ರಿಗೆ ವಿಷ ಹಾಕಿನ ಕೊಂದ್ರೆ ವಿನ ಹಾಗೆ ಬಿಡಲಿಲ್ಲ. ಜೊತೆಗೆ ಹಿಂಗೆ ಅನೇಕ ಮಹಾತ್ಮರಿಗೆ ಕಷ್ಟ ನಷ್ಟಗಳು ಸಹಜ ಅವು. ಈಗ ಈ ಮನುಷ್ಯನಿಗೆ ಈ ಭೂಮಿ ಮೇಲೆ ಯಾರೇ ಹುಟ್ಟಿದ್ರು ಕೂಡ ಕಷ್ಟ ನಷ್ಟ. ಹಿಂಗಾಗಿ ಅವು ಕಷ್ಟ ಅಂತ ನಾವು ತಿಳ್ಕೊಳ್ಳಲ್ಲ, ಭಗವಂತ ಕೊಟ್ಟು ನಮಗೊಂದು ಅದೊಂದು ಪರೀಕ್ಷೆ ಅಂತ ತಿಳ್ಕೊಂಡು ಹೇಳಿ ಎಷ್ಟೇ ನೋವು ಬಂದರೂ ಕೂಡ ನಾವು ಬೆಳವಣಿಗೆ ಆಗ್ತೇವಿನ ಅದನ್ನು ಸರಿಪಡಿಸ್ಕೊಂಡು ಅದಕ್ಕೊಂದು ಒಳ್ಳೆಯ ಆಗುವಂಥ ವಾತಾವರಣ ರೂಪಿಸ್ಕೊಂಡು ಆ ಸವಾಲುಗಳನ್ನ ಗೆದ್ದಿದ್ದಿರ್ಬೋದು. ಹಂಗಾರೆ ಆ ಸವಾಲುಗಳನ್ನು ನಾವು ಗೆದ್ದಿದ್ದೇವೆ. ಅದಕ್ಕೆ ಹೇಳ್ತಾರೆ, ನಮ್ಮ ಬಾಳೆಹೊನ್ನೂರು ಪೀಠದಲ್ಲಿ ಒಂದು ವಾಣಿ ಬರೆದಿದ್ದಾರೆ, ಆತ್ಮಶಕ್ತಿ ಇರುವಂಥ ವ್ಯಕ್ತಿಯನ್ನು ಯಾವ ದುಷ್ಟಶಕ್ತಿಯೂ ನಾಶಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಒಬ್ಬ ಯೋಗಿ, ತ್ಯಾಗಿ, ಸನ್ಯಾಸಿ ಪರಿಶುದ್ಧನಾಗಿರ್ಬೇಕು, ಒಳಗೂ ಹೊರಗೂ ಪರಿಶುದ್ಧನಾಗಿರ್ಬೇಕು. ಕಚ್ಚಿ ಕೈ ಬಾಯಿ ಸ್ವಚ್ಛ ಇರುವಂಥ ವ್ಯಕ್ತಿಯನ್ನು ಯಾರೂ ಏನು ಮಾಡಲಿಕ್ಕೆ, ಅದಕ್ಕೆ ಸರ್ವಜ್ಞ ಇರ್ತಾನೆ, ಕಚ್ಚೆ ಕೈ ಬಾಯಿಗಳು ತನ್ನ ನಿಚ್ಚೆಯಲ್ಲಿದ್ದರೆ ಅಚ್ಚುತನಪ್ಪ ಅಜನಪ್ಪ ಲೋಕದಲ್ಲೇ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ ಸರ್ವಜ್ಞರು ಹೇಳ್ತಾರೆ. ಹಾಗೆ ಒಬ್ಬ ಸನ್ಯಾಸಿ ಆದಂಥ ಅವನು ಯೋಗ್ಯವಾಗಿದ್ದಂತಂದ್ರೆ ಯಾರಿಗೂ ಹೆದರುವಂಥ ಅವಶ್ಯಕತೆ ಇಲ್ಲ. ಅವನು ನಿರಾಭಾರಿ ಜಂಗಮನಾಗಿ ಲೋಕದ ಉದ್ಧಾರವನ್ನು ಮಾಡ್ತಾನೆ. ಏನೇ ಕಷ್ಟ ಬಂದರೂ ಕೂಡ ಕರಗಂಗಿಲ್ಲ, ಸುಖ ಬಂದರೂ ಕೂಡ ಹೆಗ್ಗಂಗಿಲ್ಲ. ಅವನು ಕಾವಿಧಾರಿಗಳ ಬದುಕು ಬಹಳ ಸರಳ, ಅವರಿಗೆಲ್ಲವೂ ಕೂಡ ಸರಳವಾಗಿ ಸಿಕ್ಬಿಡ್ತವೆ ಎನ್ನುವಂಥ ಅಭಿಪ್ರಾಯ ಹೊರಗಡೆ ಇದೆ. ಸರಳನ ಕಾವಿಧಾರಿಗಳ ಬದುಕು? ಕಾವಿ ನೋಡ್ರಿ, ಅದು ಕಾವಿ ಅಂದ್ರೆ ಬೆಂಕಿ ಅಂತ. ಅದು 24 ಗಂಟೆ ಈಗೇನು ಕಾವಿ ಹಾಕೊಂಡಿರ್ತಾರ, ಬೆಂಕಿ ಮಧ್ಯೆ ಇದ್ದಂಗನೆ ಸ್ವಲ್ಪ ಯಾಮ್ಯಾರಾದ್ರೆ ಸುಟ್ಟ ಬಿಡ್ತೈತೆ. ಹಿಂಗಾಗಿ ನೋಡೋರ ಕಣ್ಣಿಗೆ ಸಿದ್ಧಾರೂಢರಿಗೆ ಬಂದು ಒಂದು ರೇಷ್ಮೆ ಶಾಲನ್ನು ಹಾಕಿ ಅವರು ಕೌಪಿನ ದಾರಿಯಾಗಿ ಕೂತ್ಕೊಂಡಿರ್ತಾರೆ. ಲೋಕದ ಈ ನಂಟು ಬೇಡಪ್ಪ ಅಂತ ತಿಳ್ಕೊಂಡು ಕೂತ್ಕೊಂಡಿರ್ತಾರೆ. ಸಿದ್ಧಾರೂಢರು ಬಂದು ಯಾರೋ ಒಬ್ಬರು ರೇಷ್ಮೆ ಬಟ್ಟೆಯನ್ನು ಹಾಕಿ, ಯಪ್ಪ ಇವತ್ತು ಭಾಳ ಚೆನ್ನಾಗಿ ಕಾಣಾಗತ್ತಿ, ನೀನು ಜಗ್ ಜಗ್ ಅನ್ನಾಗತ್ತಿ ಅಂತ ಅಂತಾರೆ ಸಿದ್ಧಾರೂಢರಿಗೆ.
ಸಿದ್ಧಾರ್ಡ್ರು ನಕ್ಕೊಂತ ಹೇಳ್ತಾರ ಖುಷಿಯಾಗಿ, ಇಲ್ಲಪ್ಪ ನಿನಗೆ ಜಗ್ ಅಂತ ಕಣ್ಣಿ ಕಾಣತ್ತ, ನಾನು ಒಳಗೆ ಬಗ್ ಅನ್ನತ್ತದೆ, ಬೇಡಪ್ಪ ನಿನ್ನ ರೇಷ್ಮೆ ಬಟ್ಟೆ ತೊಗೊಂಡೋಗು. ಈ ಬಟ್ಟೆಗಳಿಂದ, ಈ ಬಂಗಾರ ಬೆಳ್ಳಿಯಿಂದ ಇದಕ್ಕೆ ನಶ್ವರ ವಿನ ಆಪತ್ತೆ ವಿನ ಇದಕ್ಕೆ ಸಂಪತ್ತಲ್ಲಪ್ಪ, ನಿನ್ನ ಬಟ್ಟೆ ತೊಗೊಂಡು ಹಿಂಗೆ ಇರ್ತದೆ ಹೇಳ್ತಾರಂತ. ಹಾಗೆ ಈ ಸನ್ಯಾಸಿಗಳ ಬದುಕು ಅಂತಂದರೆ ಅದೊಂಥರ ಹಗ್ಗದ ಮೇಲಿನ ನಡಿಗಿದ್ದಂಗೆ. ಅದಕ್ಕೆ ನನ್ನ ಮಠಕ್ಕೆ ಯಾರು ಬಂದಾಗ ಅಪರ ನನ್ನ ಮಗನನ್ನು ನಾನು ಸ್ವಾಮಿ ಮಾಡಿದೆ ಅಂತಂದ್ರೆ ಯಾವುದೇ ಕಾಲಕ್ಕೂ ಮಾಡಬೇಡ್ರಿ ಅಂತ ಹೇಳ್ತಾನೆ. ಕಾರಣ ಅಂತಂದರೆ ಇವತ್ತಿನ ಸಂದಿಗ್ಧತೆಯಲ್ಲಿ ಸನ್ಯಾಸಿಗಳ ಬದುಕು ತುಂಬ ಕಷ್ಟ ಇದೆ. ಎಷ್ಟು ಕಷ್ಟ ಅಂತಂದರೆ ನೀವೆಷ್ಟೇ ಪರಿಶುದ್ಧವಾಗಿ ಇರ್ತೀರಿ ಅಂದರೂ ಕೂಡ ನಿಮಗೆ ಯಾವ ರೂಪದಲ್ಲಿ ಅಲ್ಲಿ ಜಾತಿ ತಮ್ಮಂದ್ರೆ ಹಚ್ತಾರೆ ಅಥವಾ ಪಕ್ಷದ ನೆಲೆಗಡೆ ತಂದು ಹಚ್ತಾರೆ. ಅವರವರ ಅಣ್ಣ ಬಂದಂದ್ರೆ ತಮ್ಮ ಕಾಡ್ತಾನೆ, ತಮ್ಮ ಬಂದ್ರೆ ಅಣ್ಣ ಕಾಡ್ತಾನೆ, ಕಡಿ ಕಾಲಕ್ಕೆ ಅಪ್ಪ ಬರತ್ತಂದ್ರೆ ಮಕ್ಕಳು ಕಾಡ್ತಾರೆ. ಹಿಂಗೆ ಹಲವಾರು ಸಂದಿಗ್ಧತೆ ಮಧ್ಯದಲ್ಲಿ ಸನ್ಯಾಸಿಗಳು ಬದುಕುವಂಥ ಭಾಳ ಕಷ್ಟಕರ ಇದೆ. ಹಂಗಾಗಿ ನಾನು ಯಾರು ಬಂದಾಗ ಅಪ್ಪಾಜಿ ನಾವು ನಮ್ಮ ಮಗನ ಮಠಕ್ಕೆ ಮಾಡ್ತೀವಿ ಅಂತಂದ್ರೆ ಯಾವುದೇ ಕಾಲಕ್ಕೂ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಕೆಲವೊಬ್ರು ನಮಗೆ ಬಂದಾಗ ಹೇಳ್ತಾರೆ, ಅಪ್ಪರ ನೀವು ಯಾಕೆ ಸನ್ಯಾಸಿ ಆದ್ರಿ ಅಂತ ಕೆಲವ್ರು ನಡ್ತಿರ್ತಾರೆ. ನೀವು ಯಾಕೆ ಇಷ್ಟು ಕಷ್ಟಪಟ್ಟು ಯಾಕೆ ನೀವು ಸನ್ಯಾಸಿ ಆಗ್ಬೇಕಾಯ್ತು, ನಿಮಗೆ ಇದು ಬೇಕಿತ್ತ ಅಂತಾರೆ. ನಮ್ಮ ಕೆಲವು ನೋವುಗಳು ಬಂದಾಗ ಕೆಲವು ಭಕ್ತರು ಅದನ್ನು ಕಿವಿಗೆ ಕೇಳ್ತಿರ್ತಾರೆ. ಬಂದಾಗ ಅಪ್ಪರ ಇದು ಯಾಕೆ ಬೇಕಾಗಿತ್ತು ರೀ, ಸನ್ಯಾಸಿದು ಆರಾಮಾಗಿರ್ಬೋದಿತ್ತು ಅಲ್ಲಿ ಅಂತ ಕೇಳ್ತಿರ್ತಾರೆ. ಅವಾಗ ನಾನು ನಕ್ಕೊಂತ ಹೇಳ್ತೇನೆ ಅವ್ರಿಗೆ, ಇಲ್ಲಪ್ಪ ನಾ ಹಿಂದಿನ ಕಾಲದಾಗ ಯಾಕೆ ಸನ್ಯಾಸಿ ಆದ್ರಿ ನೀವು, ನಿಮ್ಗೆ ಇದು ಯಾಕೆ ಬೇಕಾಗಿತ್ತು ಅಂತ ಹೇಳ್ತೇನೆ, ನಕ್ಕೊಂತ ಹೇಳ್ತೇನೆ ನಾನು ಸಿದ್ಧಾರೂಢರಂಗೆ. ಇಲ್ಲಪ್ಪ ನಾ ಹಿಂದಿನ ಜನ್ಮದಲ್ಲಿ ನಾನು ಗೃಹಸ್ಥನಾಗಿ ಹುಟ್ಟಿದ್ದೆ. ಹಿಂದಿನ ಜನ್ಮದಾಗಿ ಕುಡಿದು ಬಂದು ದುಡಿತಿದ್ದಿಲ್ಲ, ಏನು ಮಾಡ್ತಿದ್ದಿಲ್ಲ. ನಾನು ಕುಡಿದು ಬಂದು ಬರೀ ಹೆಂಡ್ರನ್ನ ಮಕ್ಕಳನ್ನ ಹೊಡಿತಿದ್ದೆ. ಅದಕ್ಕೆ ನನ್ನ ಹೆಂಡತಿ ಕಥೆಯಲ್ಲಿ ಹೇಳ್ತಾರೆ, ಈ ಪ್ರವಚನಕಾರ ಕೀರ್ತನಕಾರ ಹೇಳ್ತಾರಂಗೆ, ಕುಡಿದು ಬಂದು ಹೊಡೆದಾಗ ನನ್ನ ಹೆಂಡತಿ ಶಾಪ ಹಾಕಿದ್ಲು ನನಗೆ, ನೀನು ಹೆಜ್ಜಾಗಿ ಊಟ ಬಿಡಲಿ ಅಂತಂದ್ರೆ ನಾವು ಪಾದರಕ್ಷೆ ಹಾಕೊಂತೀವಿ, ಗೂಟ ಇರ್ತದೆ ನೋಡ್ರಿ, ಊಟ ಇರುತ್ತೆ. ಅದಕ್ಕೆ ನನ್ನ ಹೆಂಡತಿ ನೀನು ಹೆಜ್ಜಾಗಿ ಊಟ ಬಿಡಲಿ, ದುಡಿಯವಲ್ಲ ದುಃಖ ಬಿಡವಲ್ಲ, ನಿಮ್ಮ ಮುಂದಿನ ಜನ್ಮದಾಗ ನೀನು ಸನ್ಯಾಸಿ ಆಗಾರ ಹುಟ್ಟಬಾರ್ದಾಯ್ತು ಅಂತ ತಿಳ್ಕೊಂಡು ಹೆಂಡತಿ ಶಾಪ ಹಾಕಿದ್ಲು ಅಂತ. ಅದಕ್ಕೆ ಇವತ್ತಿನ ಕಾಲದಾಗ ಸನ್ಯಾಸಿ ಆಗಿಲ್ಲ, ಸನ್ಯಾಸಿಯಾಗಿ ಹುಟ್ಟಿದ್ದೇನಪ್ಪ ನಾ ಅಂತ. ಅಂದ್ರೆ ಈ ಭಾಳ ಸನ್ಯಾಸಿಗಳ ಬದುಕು ಕಷ್ಟ ಇದೆ, ಭಾಳ ಕಷ್ಟಕರ ಬದುಕು. ನಮಗೇನು ಸಂಭ್ರಮ ಅಂದ್ರೆ ಯಾವ್ರ ನಿಮ್ಮಂಥ ಪುಣ್ಯಾತ್ಮರ ಅಪರ ನೀವು ಒಂದು ಏನೋ ಮೊನ್ನೆ ಒಳ್ಳೇದಾಗಲಿ ಅಂತ ಹೇಳಿದ್ರಿ, ನಿಮ್ಮಿಂದ ಒಳ್ಳೇದಾಯ್ತು ಅಂದ್ರೆ ಅದೇ ದೊಡ್ಡ ಸಂಪತ್ತು ನಮಗೆ. ಯಾರು ಒಳ್ಳೆಯವರು ಬಂದು ಎರಡು ಮಾತು ಸುಲ ಹೇಳ್ತಾರಲ್ಲ, ಅವಾಗ ನಮ್ಮ ಮನಸ್ಸುಗಳು ಅರಳ್ತಿರ್ತವೆ. ಕೆರಳಿಸೋರು ಇರ್ತಾರೆ, ಅರಳಿಸೋರು ಇರ್ತಾರೆ. ಅದ್ರ ಮಧ್ಯದಲ್ಲಿ ನಾವು ಕೆರಳಂಗನಿಲ್ಲ ನರಳಂಗನಿಲ್ಲ, ಯಥಾಸ್ಥಿತಿಯನ್ನು ನಾವು ಅದು ಕಾಪಾಡ್ಕೊಡ್ಬೇಕು. ಹಿಂಗಾಗಿ ಸನ್ಯಾಸಿಗಳ ಬದುಕು ಕಷ್ಟನೇ. ಬುದ್ಧಿ ತಾವು ಕಾವಿ ಹಾಕೊಳ್ಬೇಕನ್ನುವಂಥದ್ದು ನಿಮ್ಮ ಕನಸ ಅಥವಾ ಅನಿವಾರ್ಯತೆ ಇತ್ತಾ? ಇಲ್ಲ, ಅನಿವಾರ್ಯತೆ ಅಂತಿಲ್ಲ. ನಮ್ಮ ತಾಯಿ ಏನು ಈಗ ನಮ್ಮ ಕಲ್ಲಯ್ಯ ಜನ ಅವ್ರ ಹಿಂದೆ ನಮ್ಮ ತಾಯಿಗೆ ಆಶೀರ್ವಾದ ಮಾಡಿದ್ರು. 3 ಜನ ಮಕ್ಕಳು ಹುಡ್ತಾರೆ, ಯೋಗಿ ಆಗ್ತಾನಂತೇನು ಅದೊಂದಿತ್ತಲ್ಲ, ಅದು ನಮ್ಮ ಮನೆಯಲ್ಲಿ ವಾಡಿಕೆ ಇತ್ತು. ಅಜ್ಜಾರ ಆಶೀರ್ವಾದ ಹುಟ್ಟಿದಾರು, ಗಂಗಾಧರಜ್ಜನ ಆಶೀರ್ವಾದ, ಬಗೇನಾಗರಕೊಪ್ಪ ಅಂತ ನಮ್ಮ ಮನೆದೇವರು ಬಸವಣ್ಣವ್ರ ಆಶೀರ್ವಾದ ಹುಟ್ಟಿದ್ದಾರೆ ಅನ್ನುವಂಥದ್ದು ಒಂದು ನಮ್ಮ ಮನೆಯಲ್ಲಿ ಮಾತಾಡ್ತಿದ್ರು. ಬಸವಣ್ಣನ ಆಶೀರ್ವಾದ ಹುಟ್ಟಿಯಪ್ಪ ನೀನು, ಉಳಿ ಚಂದ ಬಸವಣ್ಣಿಂದ ಹೊಸರು ಹುಟ್ಟಿ, ಹಿಂಗೆ ನಮ್ಮ ಮನೆಯಾಗೆಲ್ಲ ಮಾತಾಡೋರು ವಿಧಾಗಿ. ಅದು ನನ್ನ ಒಳಗಡೆ ಅವ್ರು ಅಂದಾಗ ಸದ್ಭಾವನೆ ಮೂಡ್ತಿತ್ತು. ಮೂಡಿ ನಾನು ಯೋಗಿ ಆಗ್ಬೇಕು ಅನ್ನುವಂಥದ್ದು ನನಗೆ ಬಾಲ್ಯದಲ್ಲೇ, ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗ ನಮ್ಮ ಮನೆಯಾಗ ಹೇಳ್ತಾರೆ. ಹೊಲಕ್ಕೆ ನಾನು ಕರ್ಕೊಂಡು ಹೋದ್ರು ಅಂದರೆ ಅವರು ಕುಡಿಯಾಕಂತ ನೀರೇನು ಒಯ್ದಿರ್ತಾರಲ್ಲ, ಆ ನೀರನ್ನು ಸುರುವಿ ಆ ಮಣ್ಣು ಗುಂಡು ಇದು ಮಾಡಿ ಈಶ್ವರಲಿಂಗ ಪೂಜೆ ಮಾಡಿ ಅಲ್ಲಿರುವಂಥ ಹೂವು ತಪ್ಪಲ ತಮ್ಮಂದು ಕುಡಿ ನೀರನ್ನು ಎಲ್ಲ ಮಣ್ಣಾಗ ಹಾಕಿ ಸುರುವಿ ಲಿಂಗ ಮಾಡಿ ಕುತ್ಕೊಂಡ್ಬಿಡ್ತಿದ್ದಂತೆ. ಅವ್ರು ನೀರು ಕುಡಿಯಾಕಂತ ಬಂದ್ರೆ ನೀರೇ ಇರ್ತಿದ್ದಲ್ಲ. ಅಲ್ಲಿ ನಮ್ಮ ಅಪ್ಪರ ಕಡೆಯಿಂದ ಬಡಿಸ್ಕೊಂತಿದ್ದೆ ನಾನು, ಕುಡಿಯಾಕಂತ ನೀರು ತಂದೇವಿ, ನೀರೆಲ್ಲ ತಂಬರೋಪ್ಪ ಅಂತ ವಾಪಸ್ ಕಳಿಸಿದ್ರು ಅಂತಂದರೆ ಅದು ಮೊದಲಿಂದನೂ ನಮಗದೊಂದು ರಕ್ತಗತವಾಗಿ ಬಂದಿತ್ತು ಆಧ್ಯಾತ್ಮಿಕದ ಬೀಜ. ಹಿಂಗಾಗಿ ನಾನು ಒಂದು ದಿನ ನಮ್ಮ ಹಾನಗಲ್ ಕುಮಾರಸ್ವಾಮಿ ಬರ್ತಾರೆ, ಶಿವ ಮಂದಿರ ಸ್ಥಾಪನೆ ಮಾಡ್ಯಾರ. ಇವತ್ತು ಕಾವ್ಯ ಸಂಕುಲಕ್ಕೆ ಒಳ್ಳೇದಾಗೈತೆ ಅಂತಂದ್ರೆ ಹಾನಗಲ್ ಕುಮಾರಸ್ವಾಮಿ ಕಾರಣ. ಇವತ್ತು ಕಾವ್ಯ ಬಟ್ಟಿಗೆ ಏನಾದರೂ ಮಹತ್ವ ಕಾಣ್ತಿದ್ದಾರೆ, ಅದಕ್ಕೆ ಹಾನಗಲ್ ಕುಮಾರಸ್ವಾಮಿ ಹುಟ್ಟದೇ ಇದ್ದಿದ್ರೆ ಬಹುಶಃ ಕಾವ್ಯಧಾರಿಗಳಿಗೆ ಮಹತ್ವ ಇರ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಕಾವ್ಯ ಸಂಕುಲಕ್ಕೂ ಶಕ್ತಿ ತುಂಬಿದವರು. ಹಿಂಗಾಗಿ ಅವ್ರದ್ದೊಂದು ಆರ್ಟಿಕಲ್ ಓದ್ತಾ ನಾನು, ಅವರು ಶಿವ ಇಂಥಲ್ಲಿ ಹುಟ್ಟಿದ್ರು, ಹಿಂಗೆಲ್ಲ ಬೆಳೆದ್ರು, ಶಿವ ಮಂದಿರ ಸ್ಥಾಪನೆ ಮಾಡಿದ್ರು. ಅದು ಒಟಗಳಿಗೆ ಸಂಸ್ಕಾರ ದೀಕ್ಷೆಯನ್ನು ಕೊಟ್ಟು ಒಬ್ಬ ಜಂಗಮ ಉದ್ಧಾರ ಆದರೆ ಒಂದು ಊರು ಸುಧಾರ ಆಗ್ತದೆ, ಒಬ್ಬ ಸ್ವಾಮಿ ಸುಧಾರಣೆ ಆದರೆ ಒಂದು ನಾಡು ಸುಧಾರಣೆ ಆದ ಕನಸು ಇಟ್ಟುಕೊಂಡು ಶಿವ ಮಂದಿರ ಮಾಡಿದ್ರು ಅಂತ ಒಂದು ಆರ್ಟಿಕಲ್ ಓದ್ತಾನೆ. ಅಲ್ಲಿ ಸಣ್ಣ ಮಕ್ಕಳು ಟೋಪಿ ಹಾಕ್ಕೊಂಡು ಕೌಪಿನ ಹಾಕೊಂಡು ಕೂತ್ಕೊಂಡಿದ್ದು ಫೋಟೋ ಇತ್ತು. ನಾನು ಯಾಕೆ ಹಂಗೆ ಆಗಬಾರ್ದು, ನಾನು ಹಂಗೆ ಸನ್ಯಾಸಿ ಆಗಿ ಜಗತ್ತನ್ನು ಬೆಳಬೇಕಂತ ತಿಳ್ಕೊಂಡು ಹೇಳಿ ಅದನ್ನು ಅಪೇಕ್ಷೆ ಇಟ್ಕೊಂಡು ನಾನು ಸನ್ಯಾಸತ್ವದೊಡೆ ನಾವೆಲ್ಲ ಒಂದು ನನ್ನ ದಾರಿಯನ್ನು ಕನ್ಕೊಂತ. ಬುದ್ಧಿ ಹೊರಗಡೆ ಜನರ ಅಭಿಪ್ರಾಯ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಕಾಂಗ್ರೆಸ್ ಸ್ವಾಮೀಜಿ ಅಂತ. ನಿಜಾನ ಇದು? ಕಾಂಗ್ರೆಸ್ ಸ್ವಾಮೀಜಿ ಅಂತೇನಿಲ್ಲ. ಈಗೇನು ಪ್ರಸ್ತುತ ಹಾಲಿ ಶಾಸಕರು ಪ್ರಕಾಶ್ ಕೋಳಿವಾಡ ಅಂತ ಏನು ಪ್ರಕಾಶ್ ಕೋಳಿವಾಡ ಇದ್ದಾರೆ ಈ ಶಾಸಕರು, ಅವರು ನನ್ನ ಭಾಳ ಪ್ರೀತಿಸ್ತಾರೆ. ಬಹುಶಃ ಯಾವ ಸ್ವಾಮಿಗಳ ಹತ್ರನೂ ಪ್ರೀತಿಯಿಂದ ಹೋಗಲ್ಲ ಅವರು. ನನ್ನ ಮಠಕ್ಕೆ ಬಂದಷ್ಟು ಅವ್ರ ಲೈಫ್ ಜರ್ನಿಯಲ್ಲಿ
ಅವ್ರು ದೇವ್ರು ನಂಬ್ತಾರೆ ಬಿಡ್ತಾರೆ ಗೊತ್ತಲ್ಲ, ಆದ್ರೆ ನನ್ನನ್ನು ನಂಬ್ತಾರೆ. ಅವರು ನನ್ನಲ್ಲಿ ಏನು ಕಂಡ್ಕೊಂಡು ಗೊತ್ತಾರೆ, ನನ್ನನ್ನು ಭಾಳ ಪ್ರೀತಿಸ್ತಾರೆ. ಹಿಂಗಾಗಿ ಪ್ರಕಾಶ್ ಕೋಳಿವಾಡ್ರು ನಾನು ಕರೆದಲ್ಲಿ ನಾನು ಮಠಕ್ಕೆ ಬರ್ತಿರ್ತಾರೆ. ನನಗೂ ಯಾವಾಗಲೂ ಅವ್ರು ನೋಡ್ಬೇಕಂತ ಅನಿಸಿ ಅವ್ರ ಮನೆಗೆ ಹೋಗ್ಬೇಕಂದ್ರೆ ನಮ್ಮ ಮನೆಗೆ ಬರಬಾರ್ದು. ನೀವಿದ್ದಲ್ಲಿ ಗುರುಗಳಿದ್ದಲ್ಲಿ ಭಕ್ತರು ಹೋಗ್ಬೇಕು, ಭಕ್ತರಿದ್ದಲ್ಲಿ ಗುರುಗಳು ಬರಬಾರ್ದು. ನಾನು ಶಾಸಕ ಅಲ್ಲ, ನಿಮ್ಮ ಮಠದ ಮಗ ಅಂತ ತಿಳ್ಕೊಂಡೇಳಿ ನಮಗೆ ಪ್ರಕಾಶನವರು ಅವರು ಹಿಂದೆ ಜನಸೇವಕರಾಗಿದ್ದಾಗೂ ನಮ್ಮ ಮಠಕ್ಕೆ ಬರ್ತಿದ್ರು. ಈಗಲೂ ಶಾಸಕರಾದ ಮೇಲೆ ಕೂಡ ಅವ್ರ ಮನೆ ಹತ್ರ ನಾನು ಎಂದೂ ಕರ್ಸ್ಕೊಂಡಿಲ್ಲ. ನಾನು ಮನೆ ಹತ್ರ ಹೋದ್ರೆ ನೋವು ಮಾಡ್ಕೊತಾರೆ. ನನ್ನ ಪ್ರೀತಿಯ ಮಠದ ಭಕ್ತಾಗಿ ಬರ್ತಿರ್ತಾರೆ. ಹಿಂಗಾಗಿ ಕೆಲವೊಬ್ಬರು ಸರಳವಾಗಿ ಪ್ರಕಾಶ್ ಕೋಳಿವಾಡ್ರು ನನ್ನ ಮಠಕ್ಕೆ ಬರೋದ್ರಿಂದ ಕಾಂಗ್ರೆಸ್ ಸ್ವಾಮಿಗಳು ತಂತಿರ್ತಾರೆ. ಜೊತೆಗೆ ನಮ್ಮೂರಲ್ಲಿ ವಾಲ್ಮೀಕಿ ಸಮುದಾಯದವರು ನಮ್ಮ KKG ರಾಮಣ್ಣ ಅಂತ ಕರೀತಾರೆ, ರಾಮಪ್ಪ ಗೋನೆಪ್ಪನವ್ರು ಅಂತ ಕರೀತಾರೆ. ಆಮೇಲೆ ಕರಿಯಪ್ಪ ಮಾಳಗೇರಿ ಅಂತ ಮೆಂಬರ್ ಅದಾರೆ. ನಮ್ಮ RRB ಭೀಮಣ್ಣ ಅಂಥೇಳಿ ಇಂಥವ್ರು ನಮಗೆ ಗಣಿ ಸಾಬ್ ತೆಪ್ಪದ ಅಂತ ಕೆಲವೊಬ್ಬರು ಈ ಹಿಂದುಳ ಸಮಾಜದವ್ರು ಕಾಂಗ್ರೆಸ್ಸಿನಾಗಿರುವಂಥವ್ರು ಕೆಲವು ಅತ್ಯಂತ ಮಠಕ್ಕೆ ಭಕ್ತರು ಬರ್ತಿರ್ತಾರೆ. ಅಂದರೆ ಅವರು ಒಂದೇ ಥರ ಬೆಳಗಾದಾಗ ನಮ್ಗೆ ಕಷ್ಟ ಬಂದಾಗ ಒಂದೇ ಥರ ಇರ್ತಾರೆ, ಸುಖದಾಗ ಒಂದೇ ಥರ. ನಾವು ಬೈದ್ರೂ ನಮಗೆ ಭಕ್ತರಾಗಿರ್ತಾರೆ, ನಾನು ಹೊಗಳಿದ್ರು ಭಕ್ತರಾಗಿರ್ತಾರೆ. ಯಾವತ್ತೂ ತಮ್ಮ ಬದಲಾವಣೆ ಮಾಡ್ಕೊಳ್ಳಲ್ಲ. ಅವ್ರು ನನ್ನ ಹತ್ತಿರದಲ್ಲಿ ದಿನನಿತ್ಯನೂ ಬರೋದ್ರಿಂದ ಊರಾಗೂ ಅವರು ಸ್ವಲ್ಪ ಜಾಸ್ತಿ ಊರಾಗ ಏನೇ ಆ್ಯಕ್ಟಿವಿಟೀಸ್ ಇದ್ರು ಕೂಡ ನಮ್ಮ KKG ರಾಮಣ್ಣ ಅಂದ್ರೆ ಅವರು ದೊಡ್ಡ ವ್ಯಕ್ತಿ, ನಮ್ಮೂರಿಗೆ ರಾಜ್ಯಪಾಲರು ಅಂತ ಕರೀತಾರೆ. ಅವ್ರಿಗೆ ದೊಡ್ಡ ವ್ಯಕ್ತಿತ್ವ ಉಳ್ಳಂಥ ಮನುಷ್ಯ ನಮ್ಮ ರಾಮಣ್ಣ. ಮತ್ತು ಕರಿಯಪ್ಪ ನಾವು ಏನೇ ಮಾಡ್ಬೇಕಾದ್ರೂ ಅವ್ರಿಬ್ಬರನ್ನ ಕೇಳಿ ಮಾಡ್ತಿರೋದ್ರಿಂದ ಅನುಭವ ಇದೆ ಅನ್ನುವಂಥ ಭಾವನೆಯಲ್ಲಿ ಅವ್ರನ್ನ ಕೇಳಿ ಏನು ಮಾಡ್ಬೇಕಾದ್ರೂ ಅವ್ರ ಗಮನದಲ್ಲಿ ಒಬ್ಬ ಸ್ವಾಮಿ ಆದಂಥ ನಮ್ಮದು ವಯಸ್ಸಂದು ಸ್ಥಾನ ದೊಡ್ಡದು. ಅವ್ರು ಊರಾನಾರನ್ನ ಗ್ರಾಮಸ್ಥರಿಗೆ ಕೇಳಿ ಮಾಡ್ಬೇಕಾದ್ರೆ ಎಲ್ಲರೂ ಕೇಳಿ ಎಲ್ಲರೂ ಒಂಥರ ಹೇಳ್ತಾರೆ ಅಂಥೇಳಿ ನಾವು ರಾಮಣ್ಣ ಮತ್ತು ಕರಿಯಪ್ಪನ ಮಾತು ಕೇಳ್ಕೊಂಡು ಮುಂದುವರಿತಿದ್ವಿ. ಹಿಂಗಾಗಿ ಅದೊಂದು ತಾಳಿ ಹಾಕ್ತಿರ್ತಾರೆ ಕೆಲವೊಬ್ರು, ಎಲ್ಲ ಅವ್ರು ಕಾಂಗ್ರೆಸ್ ಸ್ವಾಮಿಗಳೇ ಅಂತ ತಿಳ್ಕೊಂಡು ಹೇಳಿ. ಹಿಂಗಾಗಿ ಅದಕ್ಕೇನು ಯಾವುದೋ ಭೇದ ಭಾವಗಳಿಲ್ಲ, ಯಾರು ಭಕ್ತರು ಪ್ರೀತಿನ ಬರ್ತಿರ್ತಾರೆ. ಹಿಂಗಾಗಿ ನಾನು ಕಾಂಗ್ರೆಸ್ಸು BJP ಅಂತಲ್ಲ, ಎಲ್ಲರನ್ನು ಪ್ರೀತಿಸ್ತೇನೆ. ಆದರೆ ಈ ಜಾಸ್ತಿ ನೀವು ಬರೋದ್ರಿಂದ ನೀವು ಎಲ್ಲ ಬೀರಣ್ಣ ನೀವೆಲ್ಲ ಕಾಂಗ್ರೆಸ್ಸಿನಾಗಿದ್ದೀರಿ. ಈಗ ನೀವು ಒಬ್ಬ ಯೂಟ್ಯೂಬ್ ಚಾನಲ್, ಈಗ ನಿಮ್ಮದೆಲ್ಲ ಸಂಚಾರಿ ಬೀರಪ್ಪ ಅಂತ ನೀವು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರಿ. ನಾನು ಸಂಚಾರಿ ಬೀರಪ್ಪನ ಬೆನ್ನತ್ತಿ ಬಂದನ ವಿನಃ ನೀವು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಿದ್ದೀರಿ. ಈಗ ನಾನು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರನ್ನ ಬೆನ್ನ ತಗೊಂಡು ಕಾಂಗ್ರೆಸ್ ಕಚೇರಿಗೆ ಬಂದಿಲ್ಲ, ಆ ಸಂಚಾರಿ ಬೀರಪ್ಪನ ಬೆನ್ನ ತಗೊಂಡು ಬಂದಿದ್ದೇನೆ. ಹಾಗಾಗಿ ಸಂಚಾರಿ ಬೀರಪ್ಪ ನನಗೆ ಸಂಬಂಧ ವಿನಃ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಬೀರಪ್ಪ ನನಗೆ ಸಂಬಂಧ ಇಲ್ಲ. ಬುದಿ, ತಾವು 21 ದಿನ ಅನ್ನ, ಆಹಾರ, ಗಾಳಿ, ನೀರು, ಬೆಳಕಿಲ್ಲದೆ ಭೂಸಮಾಧಿ ಅನುಷ್ಠಾನ ಮಾಡಿದ್ದೀರಂತೆ. ಒಬ್ಬ ಮನುಷ್ಯ ಈ ರೀತಿ ಬದುಕಲಿಕ್ಕೆ ಸಾಧ್ಯನಾ? ಬದುಕಲಿ ಅಂತ ನೋಡ್ರಿ, ನಂಬಲೆ ಮನವಿ ಹಂಬಲಿಸಿ ಕೆಡೋದು ಅಂತಾರೆ. ಸಾಂಬನ ಒಲೆಯುವುದು ಏನಾಗಾದ ಅಂತಂತಾರೆ. ಹಾಗೆ ಭಗವಂತನ ಮೇಲೆ ದೃಢವಾದ ನಂಬಿಕೆ ಇತ್ತು ಅಂತಂದರೆ, ನಾವು ಯಾವ ಗುರುವಿನ ನಂಬಿರ್ತೀವಿ, ಗುರುವಿನ ಮೇಲೆ ನಿಜವಾದ ನಂಬಿಕೆ ಇತ್ತು ಅಂತಂದರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ತಪಸ್ಸೆ ಕಾರಣ. ನಾವು ಭೂಮಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಭಾಳ ಜನರಿಗೆ ಆಶ್ಚರ್ಯ, ಅಪ್ಪಾರು ಮೌನ ಕೂತ್ಕೊಂತಾರ ಅಂತಿತ್ತು. ನಾವು ಒಳಗಡೆ ಗವಿ ಎಲ್ಲ ಇದನ್ನು 4 ಗೋಡೆಯನ್ನು ಕಟ್ಟಿ ಒಳಗಡೆ ಗವಿಯನ್ನು ಪ್ರವೇಶ ಮಾಡಿದ್ವಿ. ಇಡೀ ಗೋಡೆಯನ್ನು ಪ್ಯಾಕ್ ಮಾಡ್ತಾರೆ. ಅಲ್ಲಿ ಹಣ್ಣಿಲ್ಲ, ಆಹಾರಿಲ್ಲ, ಗಾಳಿ, ಬೆಳಕು ಯಾವುದೂ ಏನಿಲ್ಲ. TV9 ರಿಪೋರ್ಟ್ರು ನಮ್ಮ ದಾವಣಗೆರೆ ಬಸವರಾಜ್ ದೊಡ್ಡಮನೆ ನಿಂತಿದ್ದಾರೆ ಸರ್, ಅವ್ರ ನೇತೃತ್ವದಲ್ಲೇ ಅವರು TV ಅದನ್ನು ಚಾನಲ್ ಮಾಡ್ತಿರ್ತಾರೆ. ಅದರ ಸಮ್ಮುಖದಲ್ಲೇ ನಾವು ಗವಿ ಪ್ರವೇಶ ಮಾಡ್ತೀವಿ. ಅಲ್ಲಿ ಯಾವುದು ಆಹಾರ ಏನೋ ಯಾವುದೂ ಏನಿಲ್ಲ. ಹಂಗೆ ಅನುಷ್ಠಾನವನ್ನು ಮಾಡ್ಕೊಂಡ್ಬರ್ತೀವಿ. ಒಳಗೆ ಹೋದ್ಮೇಲೆ ಏನಾಗ್ತದೆ, ನಾವು ಗವಿ ಒಳಗೆ ಹೋದ್ಮೇಲೆ RCC ಮೇಲ್ಗಡೆ ನಾವು ಯುಗಾದಿ ಸಂದರ್ಭ ಯುಗಾದಿ ಸಂದರ್ಭದಲ್ಲಿ ನಾವು ಒಳಗೆ ಗವ್ಯಾಗ ಕೂತ್ಕೊಂಡ್ರೆ ಹೀಟ್ ಆಕೈತೆ ಅಂತ ತಿಳ್ಕೊಂಡ್ರೆ ಮೇಲ್ಗಡೆ ನೀರು ಹಾಕ್ಬಿಟ್ಟಿದ್ದಾರೆ ಅವ್ರು. ನಾವು ಗದ್ಗೆ ಮೇಲೆ ಅನುಷ್ಠಾನ ಮಾಡ್ಬೇಕಂತ ಹೋಗಿದ್ವಿ, ನೆಲ ಮೇಲಲ್ಲ. ಮೇಲ್ಗಡೆ ನೀರು ನಿಲ್ಲಿಸೋದ್ರಿಂದ ಗವಿಯಲ್ಲಿ ಗಾಳಿ ಏನು ಲೇಪಿಲ್ಲಲ್ಲ, ಪೂರ್ತಿ ಪ್ಯಾಕ್ ಇರೋದ್ರಿಂದ ಮೇಲ್ಗಡೆ ನಿಲ್ಸಿದ ನೀರು ತಟ ಸೋರಾಕತ್ಬಿಡ್ತು. ಎಲ್ಲಿ ಕುತ್ಕೊಳ್ಳಿಕ್ಕೆ ನಾವು ಧ್ಯಾನ ಮಾಡ್ಲಿಕ್ಕೆ ಜಾಗನೇ ಇಲ್ಲ, ಅಂಥ ಭಯಾನಕ ಅದು. ಅಲ್ಲಿ ಹೂ ಪತ್ರಿಗಳು ಭಾಳ ನೀರು ಬಿದ್ದು ಅವು ಎಲ್ಲ ಹೊಳಾಗಿದ್ದಾವೆ. ಎಲ್ಲ ಇಡೀ ರೂಮೇ ತಂಪಾಗ್ಬಿಡ್ತಲ್ಲ, ನೀರು ನಿಂತ್ಕೊಂಡ್ಬಿಡ್ತಲ್ಲ. ಒಂದು ಏನು ಮಾಡಿದ್ವಿ, ಗದ್ಗೆ ಮೇಲೆ ಕೂತ್ಕೊಳ್ಳೋಕೆ ಹೋದ್ರೆ ಎಲ್ಲಿ ಬೇಕಾದಲ್ಲಿ ನೀರು ಬೀಳೋದು, ತಟ 24 ಗಂಟೆ ನೀರು ಬೀಳೋದು. ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಏನು ಮಾಡೋದಪ್ಪ ಇದು ಅಂತ ತಿಳ್ಕೊಂಡೇವಿ. ಅಲ್ಲೊಂದು ಟೇಬಲ್ ಇತ್ತು, ಆ ಟೇಬಲ್ ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡು ಅಲ್ಲೇ ಧ್ಯಾನ ಕೂತ್ಕೊಂಡು. ಅವಾಗ ನಮ್ಮದು ಬೆನ್ನು ಬಾಗಿದೆ ನಮ್ದಿಗೆ. ಅಂದರೆ ಸ್ಟೇಟ್ ಕೂತ್ಕೋಬೇಕು. ನಮ್ಮದು ಸಮಾಧಿ ಸ್ಥಿತಿಗೆ ನಾವು ಹೋಗ್ಬೇಕಂತಂದ್ರೆ ಬೆನ್ನು ಮೂಳೆ ನೇರವಾಗಿರ್ಬೇಕು. ಆದರೆ ಇದ್ರ ಕೆಳಗಡೆ ನಾವು ಮೇಜ್ ಕೆಳಗೆ ಕೂತ್ಕೊಂಡು ಅನುಷ್ಠಾನ ಮಾಡಿಕೊಂಡು 21 ದಿನ ನಮ್ದು ಏನಂತಲ್ಲ ಅದನ್ನು ಅನುಷ್ಠಾನವನ್ನು ನಾವಿಲ್ಲಿ ಮುಗಿಸ್ಕೊಂಬಂದು. ಅದು ನಮ್ಮ ದೊಡ್ಡೇರಿ ಅಪ್ಪರ ಆಶೀರ್ವಾದ. ನಾವೇನು ಜ್ಞಾನಿ ಅಲ್ಲ, ಯೋಗಿ ಅಲ್ಲ, ತ್ಯಾಗ ಅಲ್ಲ, ನಮಗೆ ಯಾವುದೂ ಏನೂ ಗೊತ್ತಿಲ್ಲ. ಆದರೆ ಭಗವಂತ ಇದ್ದಾನೆ ಅನ್ನುವಂಥ ದೃಢವಾದ ನಂಬಿಕೆ, ನಾನು ನಂಬಿದ ಗುರು ನಾನು ರಕ್ಷಣೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮ್ಮನ್ನು ಅನುಷ್ಠಾನದಿಂದ ನಮ್ಮನ್ನು ಹೊರಗೆ ಕರ್ಕೊಂಡು. ಬುದ್ಧಿ, ಇಷ್ಟು ವರ್ಷದ ನಿಮ್ಮ ಈ ಕಾವ್ಯಧಾರಿಯ ಬದುಕು ತೃಪ್ತಿ ಐತಾ ಅಥವಾ ಇನ್ನೂ ಏನಾರ ಕನಸುಗಳಿದಾವ? ಇಲ್ಲ, ನಮ್ಗೆ ತೃಪ್ತಿ ಇದೆ. ಅಂದರೆ ತೃಪ್ತಿ ಅಂದ್ರೇನು, ನಾವು ಕೂತ್ಕೊಂಡ ಜಾಗ
ಇಡೀ ಗ್ರಾಮಕ್ಕೆ ಬೇಡವಾಗಿರ್ತಕ್ಕಂಥ ಜಾಗ ಅದು ಅಂದ್ರೆ ಸಂತ್ಯಾರ ಸರು ಅಂತೇಳಿ ಇಡೀ ಗ್ರಾಮದ ಚರಂಡಿಯ ನೀರು ಬಂದು ತುಂಬಿಕೊಂಡಿರುವಂಥ ಜಾಗ. ಹೌದು ಬುದ್ಧಿ. ಸ್ವಚ್ಛ ಇದ್ದಲ್ಲಿ ಎಲ್ಲರೂ ಹೋಗಿ ಕುತ್ಕೊಂತಾರೆ, ಊಟ ಮಾಡ್ತಾರೆ, ನಿಂತ್ಕೊಂತಾರೆ. ಆದರೆ ನಾನು ಇಡೀ ಗ್ರಾಮಕ್ಕೆ ಬೇಡಾಗಿರ್ತಕ್ಕಂಥ ಜಾಗದಲ್ಲಿ ಬಂದು ಸುಮಾರು ಒಂದು 7-8 ಸಾವಿರ ಟ್ರಿಪ್ ಮಣ್ಣು ಹಾಕಿ ಬಿರ್ಲಾ ಕಂಪ್ನಿಯವ್ರ ಸಹಕಾರ, ನಮ್ಮೆಲ್ಲ ಗ್ರಾಮದ ಸದ್ಭಕ್ತರ ಸಹಕಾರದಿಂದ ಆ ತೆಗ್ಗು ಗುಂಡಿಗಳನ್ನೆಲ್ಲ ಮುಚ್ಚಿ ನಾನು ಸಮನ ಮಾಡಿದ್ದೀನಿ. ಅದಾಗಿ ನಿಮ್ದು ಏನು ಸಾಧನೆಯಪ್ಪ ಅಂದರೆ ಇಡೀ ಊರಿಗೆ ಬೇಡವಾದ ಜಾಗವನ್ನು ಜಗತ್ತಿ ಬೇಕಾಗುವಂಗೆ ಮಾಡಿದ್ನಲ್ಲಪ್ಪ ಅನ್ನುವಂಥದ್ದು ನನಗೊಂದು ತೃಪ್ತಿ ಇದೆ. ಆಮೇಲೆ ನಮ್ಮ ಮಠದಲ್ಲಿ ನಾವು ಏನೇ ಮಾಡ್ಬೇಕಾದ್ರೂ ಕೂಡ ಎಲ್ಲಿ ಮಠದಿಂದ ಮಠ ಕಟ್ತೀವಿ ದುಡ್ಡು ಕೊಡ್ರಿ, ನಾವು ಏನೇ ಜಾತ್ರೆ ಮಾಡ್ಬೇಕಾದ್ರೆ ನಾವು ಜಾತ್ರೆ ಮಾಡ್ತೀವಿ ದುಡ್ಡು ಕೊಡ್ರಿ, ಯಾವುದೇನಿಲ್ಲ. ನಾವು ಏನು ಕೇಳದೇ ಇದ್ರೂ ಕೂಡ ಭಗವಂತನ ಸ್ವರೂಪ ಆಗಿ ಭಕ್ತರೇ ನಮಗೆಲ್ಲ ತಂದು ಸಹಕಾರ ಮಾಡ್ತಾರೆ. ಹಾಗಾಗಿ ನಾವು ಭಗವಂತನನ್ನು ಗುರುವಿನನ್ನು ನಂಬೋದ್ರಿಂದ ನಾವೇನು ಧ್ಯಾನ ಸಾಧನೆ ಮಾಡ್ತೀವಿ ಅದು ನಮಗೆ ಬಂದಿರೋದ್ರಿಂದ ನಮ್ಮ ಸನ್ಯಾಸಿ ಬದುಕು ನಮಗೆ ತೃಪ್ತಿನ ವಿನ ಅತೃಪ್ತಿ ಏನಿಲ್ಲ.